ಹಾಯ್ ಹಲೋ ನಮಸ್ಕಾರ, ಸ್ವಾಗತ ಸುಸ್ವಾಗತ ದೀಕ್ಷಾ ಕರ್ನಾಟಕಕ್ಕೆ. ಸೊ 4ನೇ ಟೆಸ್ಟ್ ನಮ್ಮದು ಅಭ್ಯಾಸ್ KCET 2023 ಸೀರೀಸ್ನಲ್ಲಿ 4ನೇ ಟೆಸ್ಟ್ ಮುಗಿಸಿದೆ. ಸೊ ನೀವೆಲ್ಲರೂ ಚೆನ್ನಾಗಿ ಮಾಡೋದಂತ ಅನ್ಕೋತಿದ್ದೀನಿ. ನಿಮ್ಮ ಮಾರ್ಕ್ಸು ಹಿಂದಿನ ಟೆಸ್ಟಿಂದ ಬೆಟರ್ ಆಗಿದೆ ಅಂತ ನಾನು ಅನ್ಕೋತಿದ್ದೀನಿ. ಸೊ ಹಂಗೆ ಇರಬೇಕು. ಆ್ಯಕ್ಚುಲಿ ಪ್ರತಿಯೊಂದು ಸಲ ಮಾರ್ಕ್ಸ್ ಇನ್ಕ್ರೀಸ್ ಆಗ್ತಾ ಇರಬೇಕು. ಸೊ ಮತ್ತೆ ಈ ಸಲ ನಾವು ಒಂದು ಅನಾಲಿಸಿಸ್ ಸೊಲ್ಯೂಷನ್ ಡಿಸ್ಕಷನ್ ಬಂದಿದ್ದೀವಿ. ಸೊ ಇದರಲ್ಲಿ ಮತ್ತೆ ಫಿಸಿಕ್ಸ್ ಕ್ವೆಶನ್ 121 to 180 ನಮ್ಮ KCET ಅಲ್ಲಿ ಯಾವ ರೀತಿಯಲ್ಲಿ ಇರುತ್ತೋ ಅದೇ ರೀತಿಯಲ್ಲಿ ಕ್ವೆಶನ್ ನಂಬರ್ 121 ಇಂದ 180 ತನಕ ಫಿಸಿಕ್ಸ್ ಕ್ವೆಶನ್ ಇದೆ. ಸೊ ಮತ್ತೆ ನಾವು ಕೆಮಿಸ್ಟ್ರಿ ಆ್ಯಂಡ್ ಮ್ಯಾಥ್ಸ್ದು ಸೊಲ್ಯೂಷನ್ ಕೂಡ ರಿಲೀಸ್ ಮಾಡ್ತೀವಿ. ಸೊ ಅದಕ್ಕಾಗಿ ಖಂಡಿತ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಬೇಕು. ಈ ವಿಡಿಯೋ ನಾವು ಮಾಡ್ತಿರೋ ಕಂಟೆಂಟು ವಿಡಿಯೋ ಎಲ್ಲ ಇಷ್ಟ ಆಗ್ತಿದ್ರೆ ದಯವಿಟ್ಟು ಆ ಲೈಕ್ ಬಟನ್ ಒತ್ತಿ. ಸೊ ಫಿಸಿಕ್ಸ್ ಪೇಪರ್ದು ಅನಾಲಿಸಿಸ್ ಬೇಕಿದ್ರೆ ನಾನು ಹೇಳ್ತೀನಿ. ಒಂದ್ಸಲ ಸ್ವಲ್ಪ ಆವ್ರೇಜ್ ಕ್ವೆಶನ್ ಆಗಿದೆ, ಈಸಿ ಆಗಿಲ್ಲ ಪೇಪರು, ಸ್ವಲ್ಪ ಟ್ರಿಕ್ಕಿ ಆಗಿದೆ. ಡೈರೆಕ್ಟ್ ಕ್ವೆಶನ್ಸ್ ಯಾವುದೂ ಇಲ್ಲ. ತುಂಬ ಲಾಜಿಕ್ ಅಪ್ಲೈ ಮಾಡಬೇಕು, ಸ್ಕಿಲ್ಸ್ ಅಪ್ಲೈ ಮಾಡಬೇಕು, ಕ್ಯಾಲ್ಕುಲೇಷನ್ ಸ್ಕಿಲ್ಸು. ಸೊ ಆ ರೀತಿಯಲ್ಲಿ ನೋಡಿದ್ರೆ ಸ್ವಲ್ಪ ಆವ್ರೇಜ್ ಡಿಫಿಕಲ್ಟಿ ಲೆವೆಲ್ ಇದೆ. ಡಿಫಿಕಲ್ಟ್ ಕ್ವೆಶನ್ಸು ಸ್ವಲ್ಪ ಜಾಸ್ತಿ ಇದೆ ಅಂತ ನಾನು ಹೇಳ್ತೀನಿ. ಬಟ್ ಅಷ್ಟೇನೆಲ್ಲ ಮಾಡ್ಬೋದು, ನಾಟ್ ಈಸಿ. ಇಟ್ ಈಸ್ ಅನ್ ಆವ್ರೇಜ್ ಲೆವೆಲ್ ಪೇಪರ್. ಆಲ್ ರೈಟ್. ಸೊ ಒಂದೊಂದಾಗಿ ನೋಡೋಣ ಕ್ವೆಶನ್. ಸೊ ಫಸ್ಟ್ ಕ್ವೆಶನ್ ನೋಡಿ, distance of centers of the moon and earth is d. Okay, distance from the center of moon and earth is d. The mass of earth is 81 times mass of moon. At what distance from the center of the earth the gravitational force will be 0? So ನೋಡಿ, ಇಲ್ಲಿ ನಮ್ದು earth ಇದೆ, earth capital M, and ಮತ್ತೆ ನಮ್ದು moon ಇದೆ small m. ಸೊ ಮತ್ತೆ ಏನು ಹೇಳ್ತಿದ್ದಾರೆ, ಇದು ಮಧ್ಯದಲ್ಲಿ ಡಿಸ್ಟೆನ್ಸ್ ಇದೆ ಡಿ, ಡಿಸ್ಟೆನ್ಸ್ ಬಿಟ್ವೀನ್ ದೆಮ್ ಇಸ್ ಡಿ. ಆಮೇಲೆ ಯಾವುದೋ ಒಂದು ಪಾಯಿಂಟ್ ಮಧ್ಯದಲ್ಲಿ, ಯಾವುದೋ ಒಂದು ಪಾಯಿಂಟ್ನಲ್ಲಿ, ಫಾರ್ ಎಕ್ಸಾಂಪಲ್ ಆ ಪಾಯಿಂಟ್ನ ನಾವು ಎಕ್ಸ್ ಅಂತ ಬರೆಯೋಣ. ಎಕ್ಸ್ ಅಲ್ಲಿ ಫೋರ್ಸ್ 0 ಆಗ್ತಿದೆ. ಫೋರ್ಸ್ ಯಾವಾಗ 0 ಆಗುತ್ತೆ? ಅರ್ತಿಂದ ಇರೋ ಗ್ರಾವಿಟೇಷನಲ್ ಫೋರ್ಸು ಮತ್ತು ಮೂನಿಂದ ಇರೋ ಗ್ರಾವಿಟೇಷನಲ್ ಫೋರ್ಸ್ ಎರಡೂ ಕ್ಯಾನ್ಸಲ್ ಆಗಿದ್ರೆ ಫೋರ್ಸ್ 0 ಅಂತ ಅನ್ಬೋದು. ಸೊ ಅದಕ್ಕೆ ಏನು ಮಾಡಬೇಕು, ನಾವಿಲ್ಲಿ ಮಧ್ಯದಲ್ಲಿ ಬೇರೆ ಒಂದು ಮಾಸನ್ನ ಅಸ್ಯೂಮ್ ಮಾಡಬೇಕು. ಸೊ ಮಧ್ಯದಲ್ಲಿ ಒಂದು ಮಾಸ್ m' ಇದೆ ಅಂತ ಅನ್ಕೊಳ್ಳಿ. ಓಕೆ, ಬೇರೆ ಒಂದು ಮಾಸ್. ಸೊ ಫೋರ್ಸ್, ಎರಡೂ ಫೋರ್ಸು, ಈ ಅರ್ತಿಂದ ಫೋರ್ಸು ಮೂನಿಂದ ಫೋರ್ಸ್ ಸೇಮ್ ಆಗಿರುತ್ತೆ. ಸೊ ಫೋರ್ಸ್ ಫಾರ್ಮುಲಾ ಬರೀರಿ, Gm' ಡಿವೈಡೆಡ್ ಬೈ ಎಕ್ಸ್ ಸ್ಕ್ವಯರ್ ಈಕ್ವಲ್ ಟು Gm' ಡಿವೈಡೆಡ್ ಬೈ ಡಿ ಮೈನಸ್ ಎಕ್ಸ್ ಸ್ಕ್ವಯರ್. ಯಾಕಂದರೆ ಈ ಉಳಿದಿದ್ದ ಡಿಸ್ಟೆನ್ಸು ಡಿ ಮೈನಸ್ ಎಕ್ಸ್ ಅಂತ ಆಗುತ್ತೆ. ಇದು ಎಕ್ಸ್ ಆದರೆ ದಿಸ್ ಇಸ್ ಡಿ ಮೈನಸ್ ಎಕ್ಸ್. ಆಲ್ ರೈಟ್. ಸೊ ಇದರಲ್ಲಿ ಕಾಮನ್ ಟರ್ಮ್ಸ್ ಯಾವ್ಯಾವುದು? M' ಕಟ್ ಆಗುತ್ತೆ. ಆ್ಯಂಡ್ ಮಾಸ್ ಆಫ್ ಅರ್ತ್ ಇಸ್ 81 ಟೈಮ್ಸ್ ಮಾಸ್ ಆಫ್ ಮೂನ್. ಸೊ ಇಲ್ಲಿ ಬರಿಬೋದು 81 ಸ್ಮಾಲ್ m ಇಸ್ ಬೈ ಎಕ್ಸ್ ಸ್ಕ್ವಯರ್ ಇಸ್ ಈಕ್ವಲ್ ಟು m ಬೈ ಡಿ ಮೈನಸ್ ಎಕ್ಸ್ ಸ್ಕ್ವಯರ್. ಸೊ m ಕ್ಯಾನ್ಸಲ್ ಆಗಿಬಿಡುತ್ತೆ. ಆ್ಯಂಡ್ ಡಿ ಮೈನಸ್ ಎಕ್ಸ್ ಬೈ ಎಕ್ಸ್ whole square is equal to 1 by 81. ಅಂದರೆ ಎರಡು ಕಡೆ ಸ್ಕ್ವೇರ್ ರೂಟ್ ತಗೊಂಡ್ರೆ ಡಿ ಮೈನಸ್ ಎಕ್ಸ್ ಬೈ ಎಕ್ಸ್ ಇಸ್ ಈಕ್ವಲ್ ಟು 1 by 9. ಅಂದ್ರೆ ಅರ್ಥ ಏನು? 9d ಮೈನಸ್ 9x ಇಸ್ ಈಕ್ವಲ್ ಟು ಎಕ್ಸ್. ಸೊ 10x is equal to 9d. x is equal to 9d by 10. So this is the distance from the center of the earth. So ಏನಾಗಿದೆ, ಆ್ಯಕ್ಚುಲಿ ಇದು ನಮ್ಮ ಆಪ್ಷನ್ಸಲ್ಲಿ ಇಲ್ಲ. ಕ್ವೆಶನ್ ಪ್ರಕಾರ ಇರೋ ಆನ್ಸರು ನಮಗೆ 9d/10 ಅಂತ ಸಿಗ್ತಾ ಇದೆ. ಫ್ರಮ್ ದಿ ಸೆಂಟರ್ ಆಫ್ ದಿ ಅರ್ತ್ 9d/10, ಅದು ಆಪ್ಷನ್ಸಲ್ಲಿ ಇಲ್ಲ. ಸೊ ಸ್ವಲ್ಪ ಆಪ್ಷನ್ಸಲ್ಲಿ ಸ್ವಲ್ಪ ತಪ್ಪಾಗಿದೆ. ಕರೆಕ್ಟ್ ಆನ್ಸರ್ 9d/10. ಸೊ ನಿಮಗೆ ಆನ್ಸರ್ 9d/10 ಅಂತ ಸಿಕ್ಕಿದ್ರೆ ಒಳ್ಳೆಯದು. ದಟ್ ಈಸ್ ದಿ ಕರೆಕ್ಟ್ ಆನ್ಸರ್. ಆಲ್ ರೈಟ್. ಸೊ ಯಾರು ಪ್ಲೀಸ್ ಡೋಂಟ್ ಏನು ಹೇಳಿ, ಈಗ ಟೆನ್ಷನ್ ತಗೋಬೇಡಿ. ಈಗ ಒಂದು ಆನ್ಸರ್ ತಪ್ಪಾಗಿ ಬಂದಿದೆ ಅಂತೆಲ್ಲ ಕರೆಕ್ಟಾಗಿ 9d/10 ಕ್ವೆಶನ್ ಪ್ರಕಾರ ಮಾಡಿ 9d/10 ಅಂತ ಬಂದಿದ್ರೆ ಕರೆಕ್ಟೇ. ಯು ಆರ್ ಆನ್ ದಿ ರೈಟ್ ಟ್ರ್ಯಾಕ್. ಸೊ ಕಾನ್ಫಿಡೆಂಟ್ ಆಗಿ ಇರ್ಬೋದು, ಆಯ್ತಾ? ಸೊ ಇಫ್ ಯು ಹ್ಯಾವ್ ಗಾಟ್ 9d/10, ವೆರಿ ಗುಡ್. ಆಪ್ಷನ್ಸಲ್ಲಿ ಕೊಟ್ಟಿಲ್ಲ, ಏನೋ ಟೈಪಿಂಗ್ ಎರರ್ ಇರ್ಬೋದು ಬಿಕಾಸ್ ಆಫ್ ದಟ್, ಬಟ್ ಡೋಂಟ್ ವರಿ. ಆಲ್ ರೈಟ್. ಸೊ ದಿಸ್ ಕ್ವೆಶನ್ ಇಸ್ ಸಮ್ ವಾಟ್ ಈಸಿ. ಅಂದರೆ ಈಗ ಫೋರ್ಸ್ ಈಕ್ವಲ್ ಟು 0, ಫೋರ್ಸ್ ಈಕ್ವಲ್ ಆಗಿದ್ರೆ ನೆಟ್ ಫೋರ್ಸ್ ಎರಡು ಸೇಮ್ ಆಗುತ್ತೆ. ಸೊ ಇದೆಲ್ಲ ಈಸಿ ಆಗಿದೆ. ನಾವು ಸುಮಾರು ಕ್ವೆಶನ್ ಮಾಡಿದ್ವಿ ಎಲೆಕ್ಟ್ರೋಸ್ಟ್ಯಾಟಿಕ್ಸ್ ಅಲ್ಲಿ, ಗ್ರಾವಿಟೇಷನ್ ಅಲ್ಲಿ. ಸೊ ದಿಸ್ ಇಸ್ ಅನ್ ಈಸಿ ಕಾನ್ಸೆಪ್ಟ್, ಯು ಕ್ಯಾನ್ ಡೂ ಇಟ್ ವೆರಿ ಈಸಿಲಿ. ಆಲ್ ರೈಟ್. ನೆಕ್ಸ್ಟ್ ಕ್ವೆಶನ್ ನೋಡೋಣ ಬನ್ನಿ. ದಿ ಸ್ಟ್ರೆಸ್ ಸ್ಟ್ರೈನ್ ಗ್ರಾಫ್ ಫಾರ್ ಅ ಮೆಟಲ್ ವೈರ್ ಇಸ್ ಆಸ್ ಶೋನ್ ಇನ್ ದಿ ಫಿಗರ್.
in the graph the region which Hooke's law is obeyed, the ultimate strength and fracture point is represented by. ನೋಡಿ ಈಗ ಕೆಲವೊಂದು ಪಾಯಿಂಟ್ಸ್ ಇಂಥ ಗ್ರಾಫಲ್ಲಿ ನಿಮಗೆ ಕನ್ಫ್ಯೂಷನ್ ಬರ್ಬೋದು, ಆದರೆ ಈ ಫ್ರಾಕ್ಚರ್ ಪಾಯಿಂಟ್ ಕನ್ಫ್ಯೂಷನ್ ಬರೋಕ್ಕೆ ತುಂಬ ಕಮ್ಮಿ ಚಾನ್ಸ್ ಇದೆ. ಯಾಕಂದರೆ ಫ್ರಾಕ್ಚರ್ ಪಾಯಿಂಟ್ ಅಂದ್ರೆ ಏನು? ಫ್ರಾಕ್ಚರ್ ಪಾಯಿಂಟ್ ಇಸ್ ದಿ ಲಾಸ್ಟ್ ಪಾಯಿಂಟ್. ಆ ವೈರ್ ಬ್ರೇಕ್ ಆಗುತ್ತೆ, ಮೆಟೀರಿಯಲ್ ಬ್ರೇಕ್ ಆಗುತ್ತೆ, ಯಾವುದು? ಇ. ಸೊ ದಿಸ್ ಈಸ್ ಇ. ಫ್ರಾಕ್ಚರ್ ಪಾಯಿಂಟ್ ಅಂದರೆ ಇ, ಎಲ್ಲರಿಗೂ ಗೊತ್ತು. ಸೊ ಇಟ್ ಈಸ್ ಐದರ್ ಬಿ ಆರ್ ಸಿ. ಬಿ ಇಲ್ಲಾಂದ್ರೆ ಸಿ ಇಂದ ಕರೆಕ್ಟ್ ಆಗಿರಬೇಕು ಯಾವುದಾದ್ರೂ ಒಂದು. ಆಮೇಲೆ ಇನ್ನು ಬೇರೆ ಏನು ಕೇಳಿದೆ? ಸೊ ದೇ ಆರ್ ಆಸ್ಕಿಂಗ್ ಅಲ್ಟಿಮೇಟ್ ಸ್ಟ್ರೆಂತ್ ಟು ಬಿಡಿ ಹುಕ್ಸ್ ಲಾ ಎಲ್ಲಿ ಒಬೇ ಆಗುತ್ತೆ. ಇದು ಮೋಸ್ಟ್ ಆಫ್ ದಿ ಸ್ಟೂಡೆಂಟ್ಸ್ ಅವ್ರಿಗೆ ಗೊತ್ತಿರುತ್ತೆ. ಹುಕ್ಸ್ ಲಾ ಎಲ್ಲಿ ಒಬೇ ಆಗ್ತಿದೆ? ಎಲ್ಲಿ ಒಬೇ ಆಗ್ತಿದೆ? ಸ್ಟ್ರೈಟ್ ಲೈನ್ ಇರುವಾಗ. ವೇರ್ ಇಸ್ ಇಟ್ ಸ್ಟ್ರೈಟ್ ಲೈನ್? ಓ ಎ. ಓ ಎ ಎಲ್ಲಿದೆ? ಇಲ್ಲೂ ಇದೆ, ಇಲ್ಲೂ ಇದೆ. ಆದರೆ ನಮ್ಮ ಎರಡು ಕಂಡೀಷನ್ ಎಲ್ಲಿ ಸ್ಯಾಟಿಸ್ಫೈ ಆಗಿದೆ? ಆಪ್ಷನ್ ಸಿ ಆ್ಯಂಡ್ ಡಿ ಆಲ್ಸೋ. ಅಲ್ಟಿಮೇಟ್ ಸ್ಟ್ರೆಂತ್ ಕರೆಕ್ಟ್ ಆಗಿದೆ. ಸೊ ಅದರಿಂದ ನಾವು ಆಪ್ಷನ್ ಸಿ ಅನ್ನು ಫೈನಲೈಸ್ ಮಾಡ್ಬೋದು. ಸಿ, ನೀವು ಎಲಿಮಿನೇಷನ್ ಮೆಥಡ್ನ ಯೂಸ್ ಮಾಡೋ. ಎಲಿಮಿನೇಷನ್ ಅಂದರೆ ನಿಮಗೆ ಮಲ್ಟಿಪಲ್ ಆಪ್ಷನ್ಸ್ ಇದೆ, ಮಲ್ಟಿಪಲ್ ಇನ್ಪುಟ್ ಇದೆ, ಅಂದರೆ ಮಲ್ಟಿಪಲ್ ಕ್ಲೂ ಸಿಕ್ಕಿದೆ. ಅಂದರೆ ಯಾವುದಾದ್ರೂ ಒಂದು ಕ್ಲೂ ಆದರೂ ನಮ್ಮ ಆಪ್ಷನ್ನ ಸ್ಯಾಟಿಸ್ಫೈ ಮಾಡ್ತಿದೆ ನೋಡಿ, ಅದೇ ಆಪ್ಷನ್ಗೆ ಹೋಗಿ. ಓಕೆ, ಎರಡು ಕ್ಲೂ ಇದ್ದರೆ ಯಾವುದು ಅದು ಸ್ಯಾಟಿಸ್ಫೈ ಆಗ್ತಿದೆ, ಕರೆಕ್ಟಾಗಿ ಆಪ್ಷನ್ ಸಿ ಸ್ಯಾಟಿಸ್ಫೈ ಆಗ್ತಿದೆ. ಸೊ ನೀವು ಪ್ರತಿಯೊಂದು ಕಂಡುಹಿಡಿಬೇಕಾಗಿಲ್ಲ. ಇದರಲ್ಲಿ 3 ವಿಷಯ ಕೇಳಿದ್ದಾರೆ, 3 ಕಂಡುಹಿಡಿಬೇಕಾಗಿಲ್ಲ. ಯಾರಾದರೂ 2 ಕಂಡುಹಿಡಿದ್ರೆ ಸಾಕು, 3ನೇದು ಆಟೋಮ್ಯಾಟಿಕ್ಲಿ ಅಲೈನ್ ಆಗುತ್ತೆ. ಸೊ ದಿಸ್ ಇಸ್ ಅ ವೆರಿ ಈಸಿ ಪ್ರಾಬ್ಲಮ್. ನೆಕ್ಸ್ಟ್ ಕ್ವೆಶನ್ ನೋಡೋಣ ಬನ್ನಿ. A thin bar of length L is suspended from one end and rotated at a speed of n revolutions per second. The rotational kinetic energy of the bar is. ನೋಡಿ ಇದರಲ್ಲಿ ಏನು ಹೇಳ್ತಿದ್ದಾರೆ? ಒಂದು ರಾಡ್ ಇದೆ ಈ ರೀತಿಯಲ್ಲಿ. ಓಕೆ, ಸೊ ಇದ್ರದ್ದು ಟೋಟಲ್ ಲೆಂತ್ L ಇದೆ ಆ್ಯಂಡ್ ಇಟ್ ಇಸ್ ಸಸ್ಪೆಂಡೆಡ್ ಫ್ರಮ್ ಒನ್ ಎಂಡ್. ಸೊ ಹಿಂಗೆ ಸಸ್ಪೆಂಡ್ ಆಗಿದೆ, ಮತ್ತೆ ಇದು ರೊಟೇಟ್ ಆಗ್ತಿದೆ, ಈ ಆಕ್ಸಿಸ್ ಅಲ್ಲಿ ರೊಟೇಟ್ ಆಗ್ತಿದೆ. ಸೊ ಇದ್ರದ್ದು ಕೈನೆಟಿಕ್ ಎನರ್ಜಿ ಎಷ್ಟಿದೆ ಅಂತ ಹೆಂಗೆ ಕಂಡುಹಿಡಿಬೇಕು? ಸೊ ನೋಡಿ ಇಲ್ಲಿ, ಸೊ ಈ ಆಕ್ಸಿಸ್ ಅಲ್ಲಿ ಮೊಮೆಂಟ್ ಆಫ್ ಇನರ್ಷಿಯಾ ಎಷ್ಟಿದೆ ಎಲ್ರಿಗೂ ಗೊತ್ತಲ್ಲ? ಇಟ್ ಈಸ್ ml²/12. ಸೊ ಈ ಆಕ್ಸಿಸ್ ಅಲ್ಲಿ ಎಷ್ಟಿರುತ್ತೆ? ವಾಟ್ ವಿಲ್ ಬಿ ಇನ್ ದಿಸ್ ಆಕ್ಸಿಸ್? ಸೊ ml² ಪ್ಲಸ್ ml/2 ದಿ ಹೋಲ್ ಸ್ಕ್ವೇರ್. ಪ್ಯಾರಲಲ್ ಆಕ್ಸಿಸ್ ಥಿಯರಮ್ ಅಪ್ಲೈ ಮಾಡಿ. ಸೊ ಇದರಲ್ಲಿ ml²/12 I dash is equal to ml² ಪ್ಲಸ್ ml/2 ದಿ ಹೋಲ್ ಸ್ಕ್ವೇರ್. ಅಂದರೆ ಲೆಂಗ್ತಲ್ಲಿ ಸ್ಕ್ವೇರ್ ಬರಲ್ಲ, ಆದರೆ ಇಲ್ಲಿ ಬರುತ್ತೆ. ಸೊ ದಿಸ್ ಈಸ್ ml²/3. ಸೊ ನಮ್ಮ ಮೊಮೆಂಟ್ ಆಫ್ ಇನರ್ಷಿಯಾ ಎಷ್ಟಿದೆ? ml²/3. ಈಗ ರೊಟೇಷನಲ್ ಕೈನೆಟಿಕ್ ಎನರ್ಜಿ ಹೆಂಗೆ ಕಂಡುಹಿಡ್ತೀರಾ? ವಾಟ್ ಇಸ್ ದ ರೊಟೇಷನಲ್ ಕೈನೆಟಿಕ್ ಎನರ್ಜಿ ಫಾರ್ಮುಲಾ? ½ I ω². ½ I ω². I dash ನಮ್ಮ ಆಕ್ಸಿಸ್ ಯಾವುದು? I dash. ಸೊ ½ ml²/3 ಇಂಟು ω². ಒಮೆಗಾ ಅಂದ್ರೆ ಏನು? ಒಮೆಗಾ ಇಸ್ ಈಕ್ವಲ್ ಟು n ರೆವಲ್ಯೂಷನ್ಸ್ ಇದೆ, ಅಂದ್ರೆ ಫ್ರೀಕ್ವೆನ್ಸಿ n ಆಗಿದೆ. ಸೊ 2π ಇಂಟು ಫ್ರೀಕ್ವೆನ್ಸಿ. ಸೊ ω² ಅಂದ್ರೆ ಏನು? 4π² ಇಂಟು n². ಸೊ 4 2 ಕ್ಯಾನ್ಸಲ್ ಆಗುತ್ತೆ, 2 ಮೇಲೆ ಇರುತ್ತೆ. ಸೊ ಇಟ್ ಇಸ್ ಫೈನಲಿ 2ml² divided by 3 into π² n². ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಸಿ. ಓಕೆ, ಆಪ್ಷನ್ ಸಿ. ದಿಸ್ ಇಸ್ ಆಲ್ಸೋ ಅನ್ ಈಸಿ ಪ್ರಾಬ್ಲಮ್. ಮತ್ತೆ ನಾನು ರಿಪೀಟ್ ಮಾಡ್ತಾ ಇದ್ದೀನಿ, ಇದು ಈ ಪ್ಯಾರಲಲ್ ಆಕ್ಸಿಸ್ ಥಿಯರಮ್, ಪರ್ಪೆಂಡಿಕ್ಯುಲರ್ ಆಕ್ಸಿಸ್ ಥಿಯರಮ್ ತುಂಬ ಮುಖ್ಯವಾಗಿದೆ. ಪ್ಲೀಸ್ ರಿವೈಸ್ ಇಟ್. ಸೊ ಇದು ಗೊತ್ತಿದ್ರೇ ನಿಮಗೆ ಈಸಿಯಾಗಿ ಮಾಡ್ಬೋದು. ಕೈನೆಟಿಕ್ ಎನರ್ಜಿ, ರೊಟೇಷನಲ್ ಕೈನೆಟಿಕ್ ಎನರ್ಜಿ ಇಸ್ ವೆರಿ ಈಸಿ ಫಾರ್ಮುಲಾ. ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಈಸಿಯಾಗಿ ಆನ್ಸರ್ ಸಿಗುತ್ತೆ. ಸ್ವಲ್ಪ ಲೆಂಗ್ತಿ ಆಗ್ತಾ ಅಂತ ಅನಿಸ್ತಾ ಇರ್ಬೋದು ನಿಮಗೆ, ಆದರೆ ಬಟ್ ಯು ಕ್ಯಾನ್ ಡೂ ಇಟ್. ಇಟ್ಸ್ ಅನ್ ಈಸಿ ಪ್ರಾಬ್ಲಮ್. ಆಲ್ ರೈಟ್, ನೆಕ್ಸ್ಟ್ ಕ್ವೆಶನ್ ನೋಡಿ. ಲಾರ್ಜ್ ಓಪನ್ ಟ್ಯಾಂಕ್ ಹ್ಯಾಸ್ 2 ಹೋಲ್ಸ್ ಇನ್ ದಿ ವಾಲ್. One is a square hole of size L, side length L and depth y from the top, and the other is a circular hole of radius r at depth 4y from the top. When the tank is completely filled with water, the quantities of water flowing per unit second from both the same, then r is equal to. So ನೋಡಿ, ಈ ಸಿಚುವೇಶನ್ ನಾನು ಬ್ರೀಫ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಸೊ ಒಂದು ಟ್ಯಾಂಕ್ ಇದೆ. ಓಕೆ, ಸೊ ಅದರಲ್ಲಿ 2 ಹೋಲ್ ಇದೆ. ಸೊ ಮೊದಲನೇ ಹೋಲು ಒಂದು ಸ್ಕ್ವಯರ್ ಹೋಲ್ ಆಗಿದೆ ಈ ರೀತಿಯಲ್ಲಿ. ಇಟ್ ಈಸ್ ಅಟ್ ಅ ಡಿಸ್ಟೆನ್ಸ್ ಟಾಪ್ ಇಂದ ಒಂದು y ಡಿಸ್ಟೆನ್ಸ್ ದೂರಲ್ಲಿದೆ. ಓಕೆ, ಇಟ್ ಈಸ್ ಅಟ್ ಅ ಡಿಸ್ಟೆನ್ಸ್ y and then we have a circular hole. We have a circular hole which is at a distance of 4y. The side length of the square the side length ಎಷ್ಟಿದೆ? L ಇದೆ. Side length is L and the radius of the circle is r.
this is the radius of the circle. So this is the condition ಈ ರೀತಿಯಲ್ಲಿದೆ. ಸೊ ಇದರಲ್ಲಿ ಏನು ಕೇಳ್ತದೆ, ಎರಡನ್ನೂ ನೀರು ಬೀಳ್ತಾ ಇದೆ ಒಂದೇ ರೇಟಲ್ಲಿ, ರೇಟ್ ಆಫ್ ಫ್ಲೋ ಇಸ್ ಸೇಮ್. ಸೊ ದಟ್ ಈಸ್ ದಿ ಕ್ಲೂ. ಸೊ ಅದರ ಇದನ್ನ ಇಟ್ಕೊಂಡು ಆರ್ ವ್ಯಾಲ್ಯೂ ಕಂಡುಹಿಡಿಬೇಕು. ಓಕೆ, ವಿ ಹ್ಯಾವ್ ಟು ಫೈಂಡ್ ಆರ್ ವ್ಯಾಲ್ಯೂ. ಸೊ ಫಸ್ಟ್ ರೇಟ್ ಆಫ್ ಫ್ಲೋ ಫಾರ್ಮುಲಾ ಏನು, ವಾಟ್ ಇಸ್ ದಿ ಫಾರ್ಮುಲಾ ಫಾರ್ ರೇಟ್ ಆಫ್ ಫ್ಲೋ, ವಿಚ್ ಇಸ್ ಏರಿಯಾ ಇಂಟು ವೆಲಾಸಿಟಿ. ಏರಿಯಾ ಇಂಟು ವೆಲಾಸಿಟಿ. ಮತ್ತೆ ವೆಲಾಸಿಟಿ ಹೆಂಗೆ ಕಂಡುಹಿಡ್ತೀರಾ, ವೆಲಾಸಿಟಿ ಇಸ್ ಈಕ್ವಲ್ ಟು ವೆಲಾಸಿಟಿ ಆಫ್ ಇಫ್ಲಕ್ಸ್, ಟಾರಿಸಲಿ ಲಾ ಅಪ್ಲಿಕೇಶನ್ ಏನಿದೆ ಅದು ರೂಟ್ 2gx. ಎಕ್ಸ್ ಅಂದರೆ ಏನು, ಈ ಟಾಪ್ ಇಂದ ಎಷ್ಟು ಡಿಸ್ಟೆನ್ಸ್ ಇದೆ, ದಟ್ ಈಸ್ ಎಕ್ಸ್. ಸೊ ಎಲ್ಲ ಫಾರ್ಮುಲಾ ಎರಡು ಕಡೆ ರೇಟ್ ಸೇಮ್ ಆಗಿದೆ, ರೇಟ್ ಈಸ್ ಸೇಮ್ ಫಾರ್ ಬೋತ್. ಸೊ ಎರಡಕ್ಕೂ ರೇಟ್ ಬರೀರಿ. ರೇಟ್ ಅದ್ ದಿ ಸ್ಕ್ವಯರ್ ಎಷ್ಟಿರುತ್ತೆ, ಏರಿಯಾ ಎಲ್ ಸ್ಕ್ವಯರ್, ವೆಲಾಸಿಟಿ ರೂಟ್ 2g, ಈ ಡಿಸ್ಟೆನ್ಸ್ ಎಷ್ಟಿದೆ ಮೇಲಿಂದ y ವ್ಯಾಲ್ಯೂ ಈಕ್ವಲ್ಸ್ ರೇಟ್ ಫಾರ್ ಸರ್ಕ್ಯುಲರ್ ಒನ್. ಸೊ ಎಷ್ಟಿದೆ ಡಿಸ್ಟೆನ್ಸ್ ಮೇಲಿಂದ, ಏರಿಯಾ ಫಸ್ಟ್ ಬರ್ರಿ, ಏರಿಯಾ ಇಸ್ 2πr ಸ್ಕ್ವಯರ್, ಸಾರಿ ನಾಟ್ 2πr ಸ್ಕ್ವಯರ್, πr ಸ್ಕ್ವಯರ್, ಸಾರಿ πr ಸ್ಕ್ವಯರ್, ಮತ್ತೆ ನಮ್ಮ ವೆಲಾಸಿಟಿ ಅದೆಷ್ಟಿದೆ 2g ಇಂಟು 4y, 2g ಇಂಟು 4y. ಸೊ ಇದರಲ್ಲಿ ಕಾಮನ್ ಏನೇನಿದೆ, 2g ರೂಟ್ 2g ರೂಟ್ y, ರೂಟ್ 2g ರೂಟ್ y. ರೂಟ್ ಒಳಗೆ ಒಂದು 4 ಇದೆ ನೋಡಿ, ಅದು ಹೊರಗೆ ಬಂದರೆ 2 ಆಗಿಬಿಡುತ್ತೆ. ಈ ರೂಟ್ ಒಳಗೆ 4 ಇದೆ, 2πr ಸ್ಕ್ವಯರ್ is equal to L square. So R is equal to what? Finally 2π ನ ಕೆಳಗೆ ಬಂದು ತಗೊಂಬನ್ನಿ, ರೂಟ್ ತಗೊಳ್ಳಿ, L by root 2π. R is equal to L by root 2π. This is the correct answer. Option A. All right. So ಇದು ಅಷ್ಟೊಂದು ಈಸಿ ಕ್ವೆಶ್ಚನ್ ಅಲ್ಲ, ಸ್ವಲ್ಪ ನಾವು ಫಸ್ಟ್ ಈ ಸಿನಾರಿಯೋನ ಮನಸ್ಸಲ್ಲಿ ವಿಜುವಲೈಸ್ ಮಾಡಬೇಕು. ಈ ಸಿನಾರಿಯೋನ ಫಸ್ಟ್ ಮನಸ್ಸಲ್ಲಿ ವಿಜುವಲೈಸ್ ಮಾಡಬೇಕು, ಇಲ್ಲಾಂದ್ರೆ ಒಂದು ಪೇಪರಲ್ಲಿ ಬಿಡಿಸ್ಬೇಕು. ಯಾವುದಾದ್ರು ಒಂದು ರೀತಿಯಲ್ಲಿ ಇದನ್ನ ಫಸ್ಟು ತೆಗೆದು ಆಮೇಲೆ ಇದರಿಂದ ರೇಟ್ ಫಾರ್ಮುಲಾ ತಗೊಳ್ಳಿ, ವೆಲಾಸಿಟಿ ಫಾರ್ಮುಲಾ ತಗೊಳ್ಳಿ, ಈಕ್ವೇಟ್ ಮಾಡಿ, ಆಮೇಲೆ ಕರೆಕ್ಟಾಗಿ ಫೈನಲ್ ಆನ್ಸರ್ ಬರುತ್ತೆ. ಸೊ ದಿಸ್ ಇಸ್ ನಾಟ್ ಎಕ್ಸಾಕ್ಟ್ಲಿ ಅನ್ ಈಸಿ ಕ್ವೆಶ್ಚನ್, ಆದರೂ ನೀವು ಸ್ವಲ್ಪ ಕಾನ್ಸೆಪ್ಟ್ ಫ್ಲೋ, ಮತ್ತೆ ನಾನು ಹೇಳ್ತಾ ಇದ್ದೀನಿ ಕಾನ್ಸೆಪ್ಟ್ ಫ್ಲೋ ಇದ್ದರೆ ಇಲ್ಲಿಂದ ಶುರು ಮಾಡಿ ಆಮೇಲೆ ಕರೆಕ್ಟಾಗಿ ಫಾರ್ಮುಲಾ ತಗೊಂಡು ಆ ಕಾನ್ಸೆಪ್ಟ್ ಫ್ಲೋ ಇದ್ದರೆ ಕರೆಕ್ಟಾಗಿ ಆರ್ ವ್ಯಾಲ್ಯೂ ಸಿಗುತ್ತೆ, ಆನ್ಸರ್ ಸಿಗುತ್ತೆ. ಆಲ್ ರೈಟ್. ಸೊ ದಿಸ್ ಇಸ್ ಅ ಲಿಟಲ್ ಬಿಟ್ ಆವರೇಜ್ ಕೈಂಡ್ ಆಫ್ ಪ್ರಾಬ್ಲಮ್. ನೆಕ್ಸ್ಟ್ ನೋಡಿ, a clock with a metal pendulum beating seconds keep correct time at 0 degrees Celsius. If it loses 12.5 seconds in a day at 25 degrees Celsius, the coefficient of linear expansion of metal pendulum is. So ಇದರಲ್ಲಿ ಆಕ್ಚುಲಿ ಫಾರ್ಮುಲಾ ಗೊತ್ತಿರಬೇಕು. ಸೊ loses 12.5 seconds. ಸೊ ಡೆಲ್ಟಾ ಟಿ ಲಾಸ್ ಆಗ್ತಿದೆ, ಅದು ಒಂದು ದಿನದಲ್ಲಿ ಎಷ್ಟು, 12.5 seconds in a day. ಸೊ ಇದರಲ್ಲಿ ಏನು ಮಾಡಬೇಕು, ಫಸ್ಟ್ ಫಾರ್ಮುಲಾ ಲಾಸ್ಟ್ ಇಸ್ ಆಲ್ಫಾ, ವಿಚ್ ಇಸ್ ಕೋಎಫಿಷಿಯಂಟ್ ಆಫ್ ಲೀನಿಯರ್ ಎಕ್ಸ್ಪಾನ್ಷನ್ ಇಂಟು ಡೆಲ್ಟಾ ಟಿ, ಚೇಂಜ್ ಇನ್ ಟೆಂಪರೇಚರ್, ಇಂಟು ಹೌ ಮೆನಿ ಸೆಕೆಂಡ್ಸ್ ಆರ್ ದೇರ್ ಟೋಟಲ್ ಇನ್ ಅ ಡೇ, 3600 in 1 hour, in 1 day 3600 into 24, which is 86,400 seconds in a day. All right. ಮತ್ತೆ ನಮಗೆ ಏನು ಕಂಡುಹಿಡಬೇಕು, ಆಲ್ಫಾ ಕಂಡುಹಿಡಬೇಕು. ಸೊ ಆಲ್ಫಾನ ಒಂದು ಕಡೆ ತಗೊಳ್ಳಿ, ಇನ್ನೆಲ್ಲ ಉಳಿದ ಕಡೆಗೆ ಶಿಫ್ಟ್ ಮಾಡಿ, ಡೆಲ್ಟಾ ಟಿ ಇಂಟು 2 ಡಿವೈಡೆಡ್ ಬೈ ಡೆಲ್ಟಾ ಟಿ ಟೆಂಪರೇಚರ್ ಇಂಟು 86,400. ಸೊ ದಿಸ್ ಇಸ್ ಡೆಲ್ಟಾ ಟಿ ಎಷ್ಟಿದೆ, 12.5 ಇಂಟು 2 ಡಿವೈಡೆಡ್ ಬೈ 25 ಇಂಟು 86,400. So 12.5 into 25 cancel, 1 by 86,400 per degree Celsius is the correct answer. All right. ಇದೂ ಅಷ್ಟೊಂದು ಈಸಿ ಅಲ್ಲ, ಯಾಕಂದರೆ ಈ ಫಾರ್ಮುಲಾ ಗೊತ್ತಿರಬೇಕು. ಈ ಫಾರ್ಮುಲಾ ಗೊತ್ತಿದ್ರೆ ಕರೆಕ್ಟಾಗಿ ಮಾಡ್ಬೋದು. ಸೊ ಒಂದು ಪೆಂಡುಲಮ್ನಲ್ಲಿ, ಕ್ಲಾಕ್ನಲ್ಲಿ ಪೆಂಡುಲಮ್ನಲ್ಲಿ ಅದ್ರದ್ದು ಟೆಂಪ್ರೇಚರ್ ಡಿಪೆಂಡೆನ್ಸಿಂದ ಎಷ್ಟು ಟೈಮಲ್ಲಿ ವೇರಿಯೇಷನ್ ಬರ್ತದೆ. ಸೊ ದಿಸ್ ಫಾರ್ಮುಲಾ ಇಸ್ ವೆರಿ ಇಂಪಾರ್ಟೆಂಟ್, ಪ್ಲೀಸ್ ಮೇಕ್ ಅ ನೋಟ್ ಆಫ್ ಇಟ್. ಡೆಲ್ಟಾ ಟೈಮ್ loss is equal to 1 by 2 into alpha into delta t into total time, seconds in a day. All right. So this is an average problem, but if you try, you can do this. All right. 126 nodi, pressure is P, volume is V, and temperature is T of a gas in a jar A, and other gas in jar B is at pressure P, volume V by 4, temperature 2T. Then the ratio of the number of molecules in A and B. Nodi, number of molecules Na by Nb is equal to, see, number is proportional to number of moles. So ಇದನ್ನ equal to Na by Nb ಅಂತ ಬರಿಬಹುದು ಈಸಿಯಾಗಿ. ನಂಬರ್ ಆಫ್ ಮಾಲಿಕ್ಯೂಲ್ಸ್ ರೇಷಿಯೋ ಇಸ್ ಈಕ್ವಲ್ ಟು ನಂಬರ್ ಆಫ್ ಮೋಲ್ಸ್ ರೇಷಿಯೋ. ಮತ್ತೆ ನಮಗೆ ಗೊತ್ತು ಗ್ಯಾಸ್ ಇಕ್ವೇಶನ್ ಇಂದ N is equal to PV by RT. N is equal to PV by RT.
ಸೊ ಅದರಿಂದ ಏನು ಸಿಗುತ್ತೆ, n is proportional to PV/T. ಸೊ ಅದಕ್ಕೆ ನಾವು NA/NB ನಾ ಯಾವ ರೀತಿಯಲ್ಲಿ ಬರೀಬೋದು ನೋಡಿ, ವಿ ಕ್ಯಾನ್ ರೈಟ್ ಇಟ್ ಆಸ್ PAVA whole divided by TA divided by PBVB whole divided by TB. ಸೊ ಹಿಂಗೆ ಮಾಡಿದ್ರೆ ಏನು ಮಾಡೋದು, ಈ ಟಿ ಎ ಕೆಳಗೆ ಬರುತ್ತೆ, PAVA ಡಿವೈಡೆಡ್ ಬೈ TA, ಆಮೇಲೆ ಈ ಟಿ ಬಿ ಮೇಲೆ ಹೋಗ್ಬಿಡುತ್ತೆ ಇಂಟು TB ಡಿವೈಡೆಡ್ ಬೈ PBVB. ಸೊ ಈಗ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ, PAPB ವ್ಯಾಲ್ಯೂ ಸೇಮ್ ಆಗಿದೆ, PAPB ವ್ಯಾಲ್ಯೂ ಸೇಮ್ ಆಗಿದೆ, ಮತ್ತೆ ಏನಾಗ್ತಿದೆ VA ಹೋಲ್ ಡಿವೈಡೆಡ್ ಬೈ TA ಇಂಟು TB ಎಷ್ಟಿದೆ, ಬಿ ಅಲ್ಲಿ ಟೆಂಪರೇಚರ್ 2T ಇದೆ, divided by then V pressure in volume is VA by 4 VA TA cancel 4 ಮೇಲೆ ಹೋಗುತ್ತೆ, it will be 8/1. So the answer is 8:1. The answer is 8:1. This question again it's a simple problem. So ಈಗ ಮೋಲ್ ನಂಬರ್ ಆಫ್ ಮಾಲಿಕ್ಯೂಲ್ ಮೋಲ್ದು ಕಾನ್ಸೆಪ್ಟ್ ಎಲ್ರಿಗೂ ಗೊತ್ತು, ಆಮೇಲೆ ಐಡಿಯಲ್ ಗ್ಯಾಸ್ ಇಕ್ವೇಷನ್ ಬರುತ್ತೆ. ಸೊ ಈಸಿಯಾಗಿ ನೀವು ಮಾಡ್ಬೋದು, ಇದರಲ್ಲಿ ಜಾಸ್ತಿ ಟೆನ್ಷನ್ ತಗೊಳ್ಳೋದೇನು ವಿಷಯನಿಲ್ಲ, ಕಾನ್ಸೆಪ್ಟ್ ಫ್ಲೋ ಅಷ್ಟು ಜಾಸ್ತಿ ಇಲ್ಲ, ಸೊ ಈಸಿಯಾಗಿ ಮಾಡ್ಬೋದು. ಆಲ್ ರೈಟ್, ದಿಸ್ ಇಸ್ ಅನ್ ಈಸಿ ಕ್ವೆಶನ್. ಲೆಟ್ಸ್ ಸಿ ನೆಕ್ಸ್ಟ್ ಪ್ರಾಬ್ಲಮ್. ಡೆಲ್ಟಾ ಯು ಆ್ಯಂಡ್ ಡೆಲ್ಟಾ ಡಬ್ಲ್ಯೂ ರೆಪ್ರೆಸೆಂಟ್ ಇನ್ಕ್ರೀಸ್ ಇನ್ ದಿ ಇಂಟರ್ನಲ್ ಎನರ್ಜಿ ಆ್ಯಂಡ್ ವರ್ಕ್ ಡನ್ ಬೈ ದಿ ಸಿಸ್ಟಮ್ ರೆಸ್ಪೆಕ್ಟಿವ್ಲಿ ಇನ್ ದ ಥರ್ಮೋಡೈನಾಮಿಕಲ್ ಪ್ರಾಸೆಸ್. ವಿಚ್ ಆಫ್ ದಿ ಫಾಲೋಯಿಂಗ್ ಇಸ್ ಟ್ರೂ? ವಿಚ್ ಆಫ್ ದಿ ಫಾಲೋಯಿಂಗ್ ಇಸ್ ಟ್ರೂ? ನೋಡಿ, ಈಗ ಎರಡು ಈಕ್ವಲ್ ಆಗೋದು, ದಟ್ ಈಸ್ ವೆರಿ ಮಚ್ ಪಾಸಿಬಲ್ ಥಿಂಗ್ ಹಿಯರ್ ಇಸ್ ಡೆಲ್ಟಾ ಯು ಆ್ಯಂಡ್ ಡೆಲ್ಟಾ ಡಬ್ಲ್ಯೂ ಈಗ ಈಕ್ವಲ್ ಆಗಲಿ ಪ್ಲಸ್ ಆರ್ ಮೈನಸ್ ಆಗಲಿ, ಇದು ಯಾವಾಗ ಆಗುತ್ತೆ? ಇಟ್ ಈಸ್ ಪಾಸಿಬಲ್ ಓನ್ಲಿ ವೆನ್ ಡೆಲ್ಟಾ ಕ್ಯೂ ಇಸ್ ಈಕ್ವಲ್ ಟು 0. ಯಾಕಂದರೆ ನಮ್ಮ ಫಸ್ಟ್ ಲಾ ಅಲ್ಲಿ ಏನು ಹೇಳುತ್ತೆ, ಡೆಲ್ಟಾ ಕ್ಯೂ ಇಸ್ ಈಕ್ವಲ್ ಟು ಡೆಲ್ಟಾ ಯು ಪ್ಲಸ್ ಡೆಲ್ಟಾ ಡಬ್ಲ್ಯೂ. ಸೊ ಡೆಲ್ಟಾ ಯು is equal to plus or minus delta W depending on work done is on the system or by the system. ಅದು ಯಾವಾಗ ಆಗುತ್ತೆ? ಮೇನ್ ಕಂಡೀಷನ್ ಇಸ್ ಡೆಲ್ಟಾ ಕ್ಯೂ is equal to 0. ಅಂದರೆ ಇಟ್ ಈಸ್ ಅನ್ ಐಡಿಯಾಬ್ಯಾಟಿಕ್ ಪ್ರಾಸೆಸ್. ಆಪ್ಷನ್ ಎ ಇಸ್ ದಿ ಕರೆಕ್ಟ್ ಆನ್ಸರ್. ವೆರಿ ಸಿಂಪಲ್, ಈಸಿ. ನೀವು ಎಷ್ಟೊಂದು ಎಕ್ಸ್ಪ್ಲನೇಷನ್ ಬೇಕಾಗಿಲ್ಲ, ಡೈರೆಕ್ಟಾಗಿ ಜಂಪ್ ಮಾಡಿ ಆನ್ಸರ್ ಕೊಡ್ಬೋದು. ವೆರಿ ಡೈರೆಕ್ಟ್ ಕ್ವೆಶನ್. ನೆಕ್ಸ್ಟ್ ಕ್ವೆಶನ್ ನೋಡಿ. ಅ ಪಾರ್ಟಿಕಲ್ ಇಸ್ ಎಕ್ಸಿಕ್ಯೂಟಿಂಗ್ ಸಿಂಪಲ್ ಹಾರ್ಮೋನಿಕ್ ಮೋಷನ್ ವಿತ್ ಫ್ರೀಕ್ವೆನ್ಸಿ ಎಫ್. The frequency at which its kinetic energy changes into potential energy. ನೋಡಿ, ಇದರಲ್ಲಿ ಒಂದು ಲಾಜಿಕಲ್ ಆಗಿರೋ ಒಂದು ವಿಷಯ ತಿಳ್ಕೊಬೇಕು ನೀವು. ಅದೇನಂದರೆ, ಒಂದು ಮೆಟೀರಿಯಲ್ ಸಿಂಪಲ್ ಹಾರ್ಮೋನಿಕ್ ಮೋಷನಲ್ಲಿ ಆಸಿಲೇಟ್ ಆಗ್ತಿದೆ, ಒಂದು ಪೆಂಡುಲಮ್ ಅನ್ಕೊಳ್ಳಿ. ಸೊ ಮೀನ್ ಪೊಸಿಷನಿಂದ ಶುರುವಾಗಿ ಎಂಡ್ ಪೊಸಿಷನ್ ಹೋಗಿ ಮತ್ತೆ ಎಂಡ್ ಪೊಸಿಷನ್, ಇನ್ನೊಂದು ಕಡೆ ಎಂಡ್ ಪೊಸಿಷನ್ ಹೋಗಿ ಮತ್ತೆ ಮೀನ್ ಪೊಸಿಷನ್ ಬರ್ತದೆ. ಸೊ ಇದರಲ್ಲಿ ಎರಡು ಎಂಡ್ ಪೊಸಿಷನ್ನಲ್ಲಿ ಕೈನೆಟಿಕ್ ಎನರ್ಜಿ ಪೊಟೆನ್ಷಿಯಲ್ ಎನರ್ಜಿ ಟ್ರಾನ್ಸ್ಫಾರ್ಮ್ ಆಗಿದೆ, ಎಕ್ಸ್ಚೇಂಜ್ ಆಗಿದೆ. ಸೊ ಒಂದೇ ಒಂದು ಸೈಕಲ್ ಕಂಪ್ಲೀಟ್ ಮಾಡುವಾಗ ಕೈನೆಟಿಕ್ ಎನರ್ಜಿ ಪೊಟೆನ್ಷಿಯಲ್ ಎನರ್ಜಿ ಎರಡು ಸಲ ಕಂಪ್ಲೀಟ್ ಆಗ್ತಿದೆ. ಓಕೆ, ಇನ್ ಒನ್ ಕಂಪ್ಲೀಟ್ ಸೈಕಲ್ ಕೈನೆಟಿಕ್ ಎನರ್ಜಿ ಕನ್ವರ್ಟ್ಸ್ ಇಂಟು ಪೊಟೆನ್ಷಿಯಲ್ ಎನರ್ಜಿ ಆರ್ ವೈಸ್ ವರ್ಸಾ ಟ್ವೈಸ್. ಸೊ ಈಗ ಮೋಷನ್ SHMದು ಸಿಂಪಲ್ ಹಾರ್ಮೋನಿಕ್ ಮೋಷನ್ದು ಫ್ರೀಕ್ವೆನ್ಸಿ ಎಫ್ ಇದ್ರೆ, ಫ್ರೀಕ್ವೆನ್ಸಿ ಆಫ್ ಕೈನೆಟಿಕ್ ಎನರ್ಜಿ ಟು ಪೊಟೆನ್ಷಿಯಲ್ ಎನರ್ಜಿ ಆ್ಯಂಡ್ ರಿವರ್ಸ್ ಈಸ್ ಡನ್ 2 times ದಿ ಫ್ರೀಕ್ವೆನ್ಸಿ. ಒಂದೇ ಸೈಕಲ್ ಅಲ್ಲಿ ಎರಡು ಸಲ ನಡೆಯುತ್ತೆ. ಈಗ ಎಫ್ ಸೈಕಲ್ ಇದ್ರೆ 2F ಇರುತ್ತೆ. ಸೊ ದಿ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಸಿ. ದಿಸ್ ಇಸ್ ಆಲ್ಸೋ ವೆರಿ ಈಸಿ ಥಿಂಗ್. ಯು ಜಸ್ಟ್ ಹ್ಯಾವ್ ಟು ಕೈಂಡ್ ಆಫ್ ಯೂಸ್ ಯುವರ್ ಲಾಜಿಕ್ ಲಿಟಲ್ ಬಿಟ್. ಸ್ವಲ್ಪ ಟ್ರಿಕ್ಕಿ ಆಗಿದೆ, ಲಾಜಿಕ್ ಯೂಸ್ ಮಾಡಬೇಕು, ಕನ್ಫ್ಯೂಷನ್ ಎಲ್ಲ ಬರ್ಬೋದು. ಆದರೆ ನೀವು ಸ್ವಲ್ಪ ಸ್ಟ್ರಾಂಗ್ ಆಗಿದೆ, ನಿಮ್ಮ ಕಾನ್ಸೆಪ್ಟ್ ಸ್ಟ್ರಾಂಗ್ ಆಗಿದ್ರೆ ಈಸಿಯಾಗಿ ಮಾಡ್ಬೋದು. ಆಲ್ ರೈಟ್, ಲೆಟ್ಸ್ ಸಿ ದಿ ನೆಕ್ಸ್ಟ್ ಪ್ರಾಬ್ಲಮ್. ಸೊ ನೆಕ್ಸ್ಟ್ ಪ್ರಾಬ್ಲಮ್ ಇಸ್ ದಿ ಸ್ಪೀಡ್ ಆಫ್ ಲಾಂಗಿಟ್ಯೂಡ್ನಲ್ ವೇವ್ ಇನ್ ಅ ವೈರ್ ಇಸ್ 100 times speed of transverse wave. Okay, if Young's stress modulus of the wire is 1 into 10 to the power 11 Newton per meter square, then the stress in the wire is. ನೋಡಿ, ಈಗ ಫಸ್ಟ್ ಆಫ್ ಆಲ್ ಅವರು ಕಂಡೀಷನ್ ಕೊಟ್ಟಿದ್ದಾರೆ, ಸ್ಪೀಡ್ ಇನ್ ಲಾಂಗಿಟ್ಯೂಡ್ನಲ್ is equal to 100 times speed in a transverse wave. Okay, in a transverse wave. ಸೊ ಇದರಿಂದ ನಾವು ಹೆಂಗೆ ಬರಿಬೋದು? ಎರಡು ಫಾರ್ಮುಲಾ ತಗೊಳ್ಳಿ. ಸೊ ಲಾಂಗಿಟ್ಯೂಡ್ನಲ್ ವೇವ್ದು ಫಾರ್ಮುಲಾ ಏನಿದೆ? ಯಂಗ್ಸ್ ಮಾಡ್ಯುಲಸ್ ಡಿವೈಡೆಡ್ ಬೈ ಡಿ. ಓಕೆ, ಡೆನ್ಸಿಟಿ ಇಂಟು 100 times ಟ್ರಾನ್ಸ್ಫರ್ಸ್ ವೇವ್ದು ಫಾರ್ಮುಲಾ ಏನಿದೆ? ಸ್ಟ್ರೆಸ್ ಡಿವೈಡೆಡ್ ಬೈ ಡಿ. ಸೊ ಈಗ ಡಿ ಕ್ಯಾನ್ಸಲ್ ಆಗಿಬಿಡುತ್ತೆ. ಸ್ಟ್ರೆಸ್ ಕೇಳಿದಾರಲ್ಲ, ದಿ ಸ್ಟ್ರೆಸ್ ಇಸ್ ಈಕ್ವಲ್ ಟು
stress is given as y divided by 10,000. Y divided by 10,000. So y value ಎಷ್ಟಿದೆ? Y value is given as 10 to the power 11. So correct ಆಗಿ this will come somewhere around 10 to the power 7. Option A is the correct answer. 1 into 10 to the power 7 Newton per meter square. ಯಾಕಂದ್ರೆ y value ಎಷ್ಟಿದೆ? 10 to the power 11 ಅಂತ ಇದೆ. 10 to the power 11 divided by 10 to the power 4. So you will get exactly 1 into 10 to the power 7 Newton per meter square. A very easy problem. ಸೊ ನಿಮಗೆ ಈ ವೆಲಾಸಿಟಿ ಫಾರ್ಮುಲಾ ಎಲ್ಲ ಗೊತ್ತಿದ್ರೆ, ಟ್ರಾನ್ಸ್ಫರ್ಸು ಆಮೇಲೆ ಲಾಂಗಿಟ್ಯೂಡ್ನಲ್ ವೆಲಾಸಿಟಿ ಗೊತ್ತಿದ್ರೆ ಈಸಿಯಾಗಿ ಮಾಡ್ಬೋದು. ಆಯಿತಾ? ಸೊ ನೆಕ್ಸ್ಟ್ ಕ್ವೆಶನ್ ನೋಡೋಣ ಬನ್ನಿ. 2 equally charged identical metal spheres A and B repel each other with a force F. The spheres are kept fixed with a distance R between them. The third identical but uncharged sphere C is brought in contact with A and then placed in midpoint of line joining A and B. The magnitude of the net electric force on C is. ನೋಡಿ, ಈಗ ಸಿಚುವೇಶನ್ ಹಿಂಗಿದೆ. ಮೊದಲು 2 ಬಾಲ್ ಇತ್ತು, ಎ ಮತ್ತು ಬಿ. ಆಯ್ತಾ? ಎರಡಲ್ಲೂ ಚಾರ್ಜ್ ಕ್ಯೂ ಇತ್ತು, ಐಡೆಂಟಿಕಲ್ ಬಾಲ್ ಚಾರ್ಜ್ ಕ್ಯೂ. ಈಗ ಮೂರನೇ ಬಾಲ್ ಯಾವುದದು? ಒಂದು ಸಿ ಬಾಲ್ನ ಇಲ್ಲಿ ಹತ್ರ ಇಡ್ತೀವಿ. ಸಿ ಬಾಲ್ನ ಹತ್ರ ಇಟ್ಟರೆ ಈಗ ಎರಡು ಈಕ್ವಲಿ, ಈಗ ಸಿನೂ ಐಡೆಂಟಿಕಲ್ ಆಗಿದೆ. ನಾನು ಬಿಡಿಸೋದು ಸ್ವಲ್ಪ ತಪ್ಪಾಗಿ ಬಿಡಿಸಿದ್ದೀನಿ, ಆದರೆ ಎರಡು ಐಡೆಂಟಿಕಲ್ ಆಗಿದೆ, ಸೇಮ್ ಸೈಜು. ಸೊ ಹಿಂಗೆ ಸೇಮ್ ಸೈಜ್ 2 ಬಾಲ್ ಟಚ್ ಮಾಡುವಾಗ ಚಾರ್ಜ್ ಈಕ್ವಲಿ ಡಿವೈಡ್ ಆಗುತ್ತೆ. ಸೊ ಈಗ ಎಷ್ಟಾಗಿದೆ? ಸೊ ಇದರಲ್ಲಿ Q/2 ಬರುತ್ತೆ, ಇದರಲ್ಲಿ Q/2 ಉಳಿಯುತ್ತೆ. ಓಕೆ, ಸೊ ಮತ್ತೆ ಈ ಸಿನ ತೆಗೆದು ಮಧ್ಯದಲ್ಲಿ ಹಾಕ್ತೀವಿ. ಸಿನ ತೆಗೆದು ಮಧ್ಯದಲ್ಲಿ ಹಾಕಿದರೆ ಎಷ್ಟಿರುತ್ತೆ? ಸೊ ಇಫ್ ಯು ಪುಟ್ ಇಟ್ ಇನ್ ಬಿಟ್ವೀನ್ ಸಿ, ಸೊ ನೌ ಇಟ್ ಈಸ್ Q/2 ಆ್ಯಂಡ್ ದಿಸ್ ಈಸ್ R/2. ಓಕೆ, ದಿಸ್ ಈಸ್ R/2, ದಿಸ್ ಈಸ್ R/2. ಆಲ್ರೈಟ್, ನಾವು ಈಗ ಇದರಲ್ಲಿ ನೆಟ್ ಫೋರ್ಸ್ ಎಷ್ಟಿದೆ ಅಂತ ಕಂಡುಹಿಡಬೇಕು. ಸೊ ನೆಟ್ ಫೋರ್ಸ್ ಎಲ್ಲಿಂದ ಇದೆ? ಎ ಇಂದ ಒಂದು ಫೋರ್ಸ್ ಇರುತ್ತೆ, ಬಿ ಇಂದ ಒಂದು ಫೋರ್ಸ್ ಇರುತ್ತೆ. ಸೊ ಅದು ಎಷ್ಟಿದೆ ಅಂತ ಕಂಡುಹಿಡಿಯೋಣ ಬನ್ನಿ. ಸೊ ವಾಟ್ ಈಸ್ ದಿ ಫೋರ್ಸ್ ಬಿಕಾಸ್ ಆಫ್ ದಿ ನೆಟ್ ಫೋರ್ಸ್ ಇಸ್ FA plus FB. ಓಕೆ, FA plus FB. ಸೊ ವಾಟ್ ಇಸ್ ಇಟ್? ಸೊ FA is given as 1/4 pi epsilon or K ಅಂತ ಬರೆಯೋಣ. K into 1/4 pi epsilon K ಅಂತ ಬರೀಬೋದು. And A, that is Q/2 whole square, Q/2 whole square multiply ಮಾಡಿದ್ರೆ Q/2 whole square ಬರುತ್ತೆ. R/2 the whole square plus K into ಮತ್ತೆ K, Q/2 into Q whole divided by R/2 whole square. ಸೊ ಇದರಲ್ಲಿ ಏನು ಮಾಡಬೇಕು ಫಸ್ಟ್? ಸೊ ನಮಗೆ ಎಫ್ ಅಂತ ಕಂಪೇರ್ ಮಾಡಬೇಕಲ್ಲ. ಎಫ್ ಎಷ್ಟಿತ್ತು ಮೊದಲು? ಎಫ್ ಇಸ್ ಈಕ್ವಲ್ ಟು K into Q²/R². ಸೊ ಮೊದಲು ಎಷ್ಟಿತ್ತು ಫೋರ್ಸು? ಇನ್ ದಿ ಬಿಗಿನಿಂಗ್ ಇಟ್ ವಾಸ್ ದಿಸ್ ಮಚ್ ಇನಿಷಿಯಲಿ. ಸೊ ಇದನ್ನ ಕಂಪೇರ್ ಮಾಡಬೇಕು, ಎಫ್ ಜೊತೆ ಕಂಪೇರ್ ಮಾಡಬೇಕು. ಆಪ್ಷನ್ಸ್ ನೋಡಿ, ಎಲ್ಲ ಕಡೆ ಎಫ್ ಇದೆ. ಸೊ ಇದರಲ್ಲಿ ನಮಗೆ ಬೇಕಾಗಿರೋದು K/Q²/R² ಹೊರಗೆ ತಗೊಳ್ಳಿ. K/Q² ಸೊ ಈಗ ಏನಾಗುತ್ತೆ? ಇಲ್ಲಿ ಏನು ಬರುತ್ತೆ? This is 1/4 1/2 square 1/4 1, and then we will have one of them will be negative because ಒಂದು opposite ಅಲ್ಲಿ ಇರುತ್ತಲ್ಲ. ಸೊ -2 ಅಂತ ಇರುತ್ತೆ. ಸೊ you will get ಇದರಲ್ಲಿ ಎಂತ 1/2 1/4. ಓಕೆ, ಸೊ ಫೈನಲಿ ದಿಸ್ ಇಸ್ -1. ಇಲ್ಲಾಂದ್ರೆ ಬರೀ ನಮ್ಮ ಮ್ಯಾಗ್ನಿಟ್ಯೂಡ್ ಫೋರ್ಸ್ ನೋಡಿದ್ರೆ ಇಟ್ ವಿಲ್ ಬಿ ಫೈನಲಿ K/Q² divided by R². ಯಾಕಂದ್ರೆ 1 - 2 1 mod ತಗೊಂಡ್ರೆ ಇಟ್ಸ್ ದಿ ಸೇಮ್ ಥಿಂಗ್. ಸೊ ದಿ ವ್ಯಾಲ್ಯೂ ಇಸ್ F. ದಿ ಫೈನಲ್ ಆನ್ಸರ್ ಹಿಯರ್ ಇಸ್ F. ಸೊ ಯು ವಿಲ್ ಗೆಟ್ ದಿ ಸೇಮ್ ಫೋರ್ಸ್ ವ್ಯಾಲ್ಯೂ. ನೋ ಅಗೇನ್ ಈ ಕ್ವೆಶನ್ ನಾನು ಈಸಿಯಲ್ಲೇ ಇಡಬೇಕಂತ ಅನ್ಕೋತಿದ್ದೀನಿ, ಆದರೂ ಕಾನ್ಸೆಪ್ಟ್ ಫ್ಲೋ ಇಂದ ಸೊ ಸುಮಾರು ಇದೆ. ಸೊ ಫಸ್ಟ್ ನೀವು ಎಷ್ಟು ಇದರಲ್ಲಿ ಹೆಂಗಾಗುತ್ತೆ? ಸೊ ಒಂದು ಚಾರ್ಜ್ನ ಇಟ್ಟರೆ Q/2 ಆಗುತ್ತೆ, ಆಮೇಲೆ ಸೆಂಟ್ರಲ್ ಇಟ್ಟರೆ ಏನಾಗುತ್ತೆ? ಸೊ ಇದರಲ್ಲಿ ತಪ್ಪು ಬರೋಕ್ಕೆ ತುಂಬ ಚಾನ್ಸ್ ಇದೆ, ಸಿಲ್ಲಿ ಮಿಸ್ಟೇಕ್ಸ್ ಮಾಡೋಕ್ಕೆ ತುಂಬ ಚಾನ್ಸ್ ಇದೆ. ಅದನ್ನೆಲ್ಲ ಕ್ಲಿಯರ್ ಮಾಡಿ ಕರೆಕ್ಟಾಗಿ ಆನ್ಸರ್ ತಂದಿರಿ ಅಂದರೆ ಇಟ್ಸ್ ಅ ರಿಯಲಿ ಗುಡ್ ಜಾಬ್. ಸೊ ನೀವೆಲ್ಲ ಚೆನ್ನಾಗಿ ಮಾಡಿದಿರಂತ ನನಗೆ ಗೊತ್ತಾಗುತ್ತೆ. ಸೊ ಕರೆಕ್ಟಾಗಿ ಎಫ್ ಅಂತ ಬಂದರೆ ವೆರಿ ಗುಡ್. ಸೊ ಈ ಕ್ವೆಶನ್ ಒಂದು ಆವರೇಜಲ್ಲಿ ಇಡ್ತೀನಿ, ಯಾಕಂದರೆ ತಪ್ಪು ಮಾಡೋಕ್ಕೆ ತುಂಬ ಚಾನ್ಸ್ ಇದೆ ಇದರಲ್ಲಿ. ಆಲ್ ರೈಟ್, ನೆಕ್ಸ್ಟ್ ಕ್ವೆಶನ್ ನೋಡಿ. ಇಫ್ ದಿ ಎಲೆಕ್ಟ್ರಿಕ್ ಫ್ಲಕ್ಸ್ ಎಂಟರಿಂಗ್ ಆ್ಯಂಡ್ ಲೀವಿಂಗ್ ಅನ್ ಎನ್ಕ್ಲೋಸ್ ಸರ್ಫೇಸ್ ಇಸ್ 5 1 5 2, ದಿ ಎಲೆಕ್ಟ್ರಿಕ್ ಚಾರ್ಜ್ ಇನ್ಸೈಡ್ ದಿ ಸರ್ಫೇಸ್ ಇಸ್. ನೋಡಿ, ನೆಟ್ ಫ್ಲಕ್ಸ್ is equal to charge enclosed divided by epsilon naught. So charge enclosed ಎಷ್ಟಿರುತ್ತೆ? Charge enclosed is net flux
ಇಂಟು ಎಪ್ಸಿಲಾನ್ ನಾಟ್. ನೆಟ್ ಫ್ಲಕ್ಸ್ ಎಷ್ಟಿದೆ ಇಲ್ಲಿ? φ2 ಹೊರಗೆ ಹೋಗ್ತದೆ, φ1 ಒಳಗೆ ಬರ್ತಾ ಇದೆ. ಸೊ ನೆಟ್ ಫ್ಲಕ್ಸ್ ಇಸ್ φ2 ಮೈನಸ್ φ1, ಅದರಲ್ಲಿ ಡಿಫರೆನ್ಸ್ ಇಂಟು ಎಪ್ಸಿಲಾನ್ ನಾಟ್. ಸೊ ಇಟ್ ಈಸ್ ಆಪ್ಷನ್ ಬಿ. ದಿಸ್ ಅ ವೆರಿ ವೆರಿ ಈಸಿ ಕ್ವೆಶನ್, ವೆರಿ ವೆರಿ ಈಸಿ ಕ್ವೆಶನ್. ಗಾಸ್ ಲೋ ಬಹಳ ಮುಖ್ಯವಾಗಿದೆ, ನಾನು ಕೆಲವೊಂದು ಸಲ ರಿಪೀಟ್ ಮಾಡಿದ್ದೀನಿ. ಸೊ ಗಾಸ್ ಲೋನ ಕರೆಕ್ಟಾಗಿ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರೆ ಇದನ್ನ ಮಾಡ್ಬೋದು. ಇಟ್ಸ್ ಅ ವೆರಿ ಈಸಿ ಕ್ವೆಶನ್, ಯು ಕ್ಯಾನ್ ಡೂ ಇಟ್. ನೆಕ್ಸ್ಟ್ ಕ್ವೆಶನ್ ನೋಡಿ, ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಬಿಟ್ವೀನ್ ಅ ಮೆಟಲ್ ಪ್ಲೇಟ್ ಆಫ್ ಅನ್ ಐಸೋಲೇಟೆಡ್ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ಹ್ಯಾವಿಂಗ್ ಚಾರ್ಜ್ q is independent of distance, linearly proportional to distance, inversely proportional to distance, proportional to square root of distance. See, please don't jump into any answer. So ನೀವು ಓಕೆ ಫಾರ್ಮುಲಾ ಹಿಂಗಿದೆ ಅಂತ ಹಂಗೆ ಪ್ರಪೋರ್ಷನಾಲಿಟಿ ಎಲ್ಲ ಬರಿಬೇಡಿ. ಪ್ರಪೋರ್ಷನಾಲಿಟಿ ಬರೆಯುವಾಗ ಯು ಶುಡ್ ಬಿ ಕೇರ್ಫುಲ್, ಫಾಸ್ಟ್ ಆಗಿರಬೇಕು ಆದರೆ ಕೇರ್ಫುಲ್ ಆಗಿರಬೇಕು. ಸೊ ನಾವೊಂದು ಐಸೋಲೇಟೆಡ್ ಪ್ಯಾರಲಲ್ ಪ್ಲೇಟ್ ಬಗ್ಗೆ ಮಾತಾಡ್ತಿದ್ದೀವಿ. ಐಸೋಲೇಟೆಡ್ ಪ್ಯಾರಲಲ್ ಪ್ಲೇಟ್, ಓಕೆ, ಐಸೋಲೇಟೆಡ್ ಪ್ಯಾರಲಲ್ ಪ್ಲೇಟ್ನಲ್ಲಿ ಈಗ ಎಲೆಕ್ಟ್ರಿಕ್ ಫೀಲ್ಡ್ ಫಾರ್ಮುಲಾ ಎಷ್ಟಿರುತ್ತೆ? ಎನಿ ಪ್ಲೇಟ್ ಬೈ 2 ಎಪ್ಸಿಲಾನ್, ಕರೆಕ್ಟ್, ಸಿಗ್ಮಾ ಬೈ 2 ಎಪ್ಸಿಲಾನ್ ನಾಟ್. ಓಕೆ, ಸೊ ಅಂದರೆ ಫೋರ್ಸ್ ಎಷ್ಟಿರುತ್ತೆ? ಚಾರ್ಜ್ ಇಂಟು ಇ. ಸೊ ಚಾರ್ಜ್ ಇಂಟು ಇ ಅಂದರೆ ಮತ್ತೆ ಸಿಗ್ಮಾನ ಕ್ಯೂ ಬೈ ಎ ಅಂತ ಬರಿಬೋದು. ಸೊ ಕ್ಯೂ ಸ್ಕ್ವಯರ್ ಬೈ 2 ಎಪ್ಸಿಲಾನ್ ನಾಟ್ ಎ ಅಂತಾನೂ ಬರಿಬೋದು, ಸಿಗ್ಮಾ ಕ್ಯೂ ಬೈ ಎ. ಸೊ ಕ್ಯೂ ಇಂದ ಮಲ್ಟಿಪ್ಲೈ ಕ್ಯೂ ಸ್ಕ್ವಯರ್ ಬೈ 2 ಎಪ್ಸಿಲಾನ್ ನಾಟ್ ಎ. ಎಫ್ ಇಸ್ ಈಕ್ವಲ್ ಟು ದಿಸ್. ಇದರಲ್ಲಿ ಡಿ ಎಲ್ಲಿ ಬರ್ತಾ ಇದೆ? ಡಿಸ್ಟೆನ್ಸ್ ಬಿಟ್ವೀನ್ ದಿ ಪ್ಲೇಟ್ಸ್ ಎಲ್ಲಾದ್ರೂ ಬರ್ತಾ ಇದೆಯಾ? ಇಲ್ಲ, ಬರಲ್ಲ. ಸೊ ಇಟ್ ಈಸ್ ಆಕ್ಚುಲಿ ಇಂಡಿಪೆಂಡೆಂಟ್. ಅಗೇನ್ ಐ ಆಮ್ ರಿಪೀಟಿಂಗ್ ಇಟ್, ರೀಡ್ ದಿ ಕ್ವೆಶನ್. ಇಂಥ ಪ್ರಪೋರ್ಷನಾಲಿಟಿ ಕ್ವೆಶನ್ ಎಲ್ಲ ತುಂಬ ಕೇರ್ಫುಲ್ ಆಗಿ ಆನ್ಸರ್ ಮಾಡಬೇಕು. ಸೊ ಇದರಲ್ಲಿ ಕೊಟ್ಟಿದ್ದು ಐಸೋಲೇಟೆಡ್ ಪ್ಯಾರಲಲ್ ಪ್ಲೇಟ್. ಅದು ಹೆಂಗಿರುತ್ತೆ ಅಂದರೆ ನಾರ್ಮಲಿ ಒಂದು ಚಾರ್ಜ್ ಪ್ಲೇಟ್ ಹೆಂಗಿರುತ್ತೆ ಆ ರೀತಿಯಲ್ಲಿ ಇರುತ್ತೆ. ಸೊ ಅದರಲ್ಲಿ ನಮ್ಮ ಎಲೆಕ್ಟ್ರಿಕ್ ಫೀಲ್ಡ್ ಮತ್ತೆ ನಮ್ಮ ಫೋರ್ಸ್ ಯಾವುದ್ರಲ್ಲೂ ಡಿಪೆಂಡ್ ಆಗಲ್ಲ. ಸೊ ಅಂದರೆ ಡಿಸ್ಟೆನ್ಸ್ ಮೇಲೆ ಡಿಪೆಂಡ್ ಆಗಲ್ಲ. ಸೊ ಯು ಕ್ಯಾನ್ ರೈಟ್ ಇಟ್ ಇಂಡಿಪೆಂಡೆಂಟ್ ಆಫ್ ಡಿಸ್ಟೆನ್ಸ್. ವೆರಿ ವೆರಿ ಇಂಪಾರ್ಟೆಂಟ್, ಪ್ಲೀಸ್ ನೋಟ್ ದಿಸ್ ಕ್ವೆಶನ್. ಆಲ್ ರೈಟ್, 2 point dipoles PK and P/2. ಸೊ ಒಂದು ಮಿಸ್ ಆಗಿದೆ ಇಲ್ಲಿ. PK and P/2K ಎರಡು K ಡೈರೆಕ್ಷನ್ ಇದೆ. PK and P/2K ಆರ್ ಲೊಕೇಟೆಡ್ ಅಟ್ 00 and 102 respectively. The resultant electric field due to the dipole at 100. ಸೊ ನೋಡಿ ಇದರಲ್ಲಿ y ಎಲ್ಲೂ ಬರ್ತಾ ಇಲ್ಲ, y ಕಾಂಪೊನೆಂಟ್ ಬರ್ತಾ ಇಲ್ಲ. ಸೊ y ಕಾಂಪೊನೆಂಟ್ ಮರಿಬಿಡಿ. ಆಮೇಲೆ ನೋಡಿ, ದೇರ್ ಇಸ್ ಎನ್ ಎಕ್ಸ್ ಆ್ಯಂಡ್ ದೇರ್ ಇಸ್ ಅ ಝೆಡ್, ಎಕ್ಸ್ ಆಕ್ಸಿಸ್ ಝೆಡ್ ಆಕ್ಸಿಸ್. ಸೊ ನಮ್ಮ ಪಿ ಎಲ್ಲಿದೆ? ಪಿ ಇಸ್ ಹಿಯರ್. ದಿಸ್ ಇಸ್ ದಿ ಲೊಕೇಶನ್ ಆಫ್ ಪಿ. ಓಕೆ, ಎಕ್ಸಾಕ್ಟ್ಲಿ at 000. ಆ್ಯಂಡ್ ದೆನ್ ವಿ ಹ್ಯಾವ್ P/2 ಲೊಕೇಟೆಡ್ ಅಟ್ 1 2. 1 is here and then 2 is here. So this is the location of P/2. This is the location of P/2. And P direction ಯಾವ ಕಡೆ ಇದೆ? It is in this direction, in the Z direction. Okay, fine. So ಈಗ ಕ್ವೆಶ್ಚನ್ ಏನು? there is a point 100. ಸೊ ಇದರಲ್ಲಿ ಈ ಪಾಯಿಂಟ್ನಲ್ಲಿ ಎಷ್ಟಿರುತ್ತೆ ಎಲೆಕ್ಟ್ರಿಕ್ ಫೀಲ್ಡ್ ಬಿಕಾಸ್ ಆಫ್ P and because of P/2. ಸೊ ನೋಡಿ, ಫಸ್ಟ್ ಆಫ್ ಆಲ್ P ತಗೊಳ್ಳಿ. ಸೊ Pಗೆ ಇಟ್ ಈಸ್ ಇನ್ ದಿ ಇಕ್ವಿಟೋರಿಯಲ್ ಪಾಯಿಂಟ್. ಈ ಡೈಪೋಲ್ಗೆ ಎಕ್ಸಾಕ್ಟ್ಲಿ ಇಕ್ವಿಟೋರಿಯಲ್ ಪಾಯಿಂಟಲ್ಲಿದೆ. ಸೊ ಇಕ್ವಿಟೋರಿಯಲ್ ಪಾಯಿಂಟ್ನಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಫಾರ್ಮುಲಾ ಏನು? ವಾಟ್ ಇಸ್ ದಿ ಇಕ್ವಿಟೋರಿಯಲ್ ಪಾಯಿಂಟ್? ಸೊ ಇಟ್ ಈಸ್ P ಡಿವೈಡೆಡ್ ಬೈ 4 pi epsilon naught, ಇಲ್ಲಾಂದ್ರೆ K ಅಂತ ಬರಿಬೋದು. ವಿ ಕ್ಯಾನ್, ಓಕೆ, ಎನಿವೆ 4 pi epsilon naught r cube. ಓಕೆ, r cube ಎಷ್ಟಿದೆ ಇಲ್ಲಿ? ಬರೋಣ, r is 1, so r cube is 1. So we can write this P by 4 epsilon naught. ಆಲ್ ರೈಟ್. ಮತ್ತೆ ಈ ನೋಡಿ, ಈ ಸೆಕೆಂಡ್ ಡೈಪೋಲ್ಗೆ P/2 ಡೈಪೋಲ್ಗೆ ಇದು ಆಕ್ಸಿಯಲ್ ಪಾಯಿಂಟ್ ಅಲ್ಲಿದೆ. ಫಾರ್ P/2 ದಿಸ್ ಇಸ್ ದಿ ಆಕ್ಸಿಯಲ್ ಪಾಯಿಂಟ್. ಸೊ ಈ ಇಕ್ವಿಟೋರಿಯಲ್, ಸೊ ಈ ಆಕ್ಸಿಯಲ್ ವಿಲ್ ಬಿ 2P/2, ಯಾಕಂದ್ರೆ 2 ಅಂತ ಬರುತ್ತೆ ಫಾರ್ಮುಲಾದಲ್ಲಿ. 4 pi epsilon naught r cube. ಇಲ್ಲಿ r ಎಷ್ಟಿದೆ ನೋಡಿ, ಇಲ್ಲಿ r 2 ಇದೆ, z ಅಲ್ಲ. this point is 102. so this distance is 2, this is 1. so this is r cube is 2 cube. so 2 cancel. P divided by 4 pi epsilon naught r cube, which is 2 cube, 8 ಇರುತ್ತೆ. ಆಲ್ ರೈಟ್. ಸೊ ಫೈನಲಿ ಎಷ್ಟಾಗುತ್ತೆ? ವಾಟ್ ವಿಲ್ ಬಿ ಯೋರ್ ದಿಸ್ ಥಿಂಗ್? ಸೊ ಯು ವಿಲ್ ಹ್ಯಾವ್ P divided by 8 into 4, 32 pi epsilon naught. 32 pi epsilon naught. So this is because of E axial and this is because of
E equatorial. So ಈಗ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟಿರುತ್ತೆ? ವಾಟ್ ವಿಲ್ ಬಿ ದಿ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್? ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಇಸ್ E axial, ಇದರಿಂದ ಇರೋ ಎಲೆಕ್ಟ್ರಿಕ್ ಫೀಲ್ಡ್ ಪ್ಲಸ್ E equatorial. ಸೊ ಎರಡನ್ನೂ ಆ್ಯಡ್ ಮಾಡುವಾಗ ನಿಮಗೆ ಹೆಂಗೆ ಸಿಗುತ್ತೆ? 1/4πε0, ಸಾರಿ P/4πε0 ಪ್ಲಸ್ P/32πε0. ಸೊ ಇದನ್ನು ಮಾಡಿದರೆ LCM 32πε0 ಅಂತ ಬರುತ್ತೆ. ಸೊ ಇಟ್ ಈಸ್ ಎನಿ ಆನ್ಸರ್ ಕುಡ್ ಬಿ ದಿಸ್. ಆ್ಯಂಡ್ ನೌ ಯು ಸಿ ಇಫ್ ಯು ಟೇಕ್ LCM ಇಟ್ ಈಸ್ 32 + 4 ಇಟ್ ಈಸ್ 8. ಓಕೆ, ಮತ್ತೆ ಡೈರೆಕ್ಷನ್ ನೋಡಬೇಕು. ಆಕ್ಸಿಯಲ್ ಡೈರೆಕ್ಷನ್ ಆ್ಯಂಡ್ ಇಕ್ವಿಟೋರಿಯಲ್ ಡೈರೆಕ್ಷನ್. ಆಕ್ಸಿಯಲ್ ಡೈರೆಕ್ಷನ್ ಆ್ಯಂಡ್ ಇಕ್ವಿಟೋರಿಯಲ್ ಡೈರೆಕ್ಷನ್, they both are opposite to each other. Axial direction and equatorial direction are opposite to each other. So negative sign barutte illi, there will be a negative sign because axial and equatorial are opposite to each other, negative. And then you will get 8p minus p, which is equal to 7p divided by 32πε0. So the correct answer is option C, 7p divided by 32πε0. Alright, this again is an easy question. ಯಾಕಂದ್ರೆ ಇದರಲ್ಲಿ ಬರೀ ಗೊತ್ತಾಗಬೇಕಾಗಿರೋದು ಇಕ್ವಿಟೋರಿಯಲ್ ಫಾರ್ಮುಲಾ, ಆಕ್ಸಿಯಲ್ ಫಾರ್ಮುಲಾ. ಆಮೇಲೆ ಅದಕ್ಕಿಂತ ಸ್ವಲ್ಪ ಎಕ್ಸ್ಟ್ರಾ ಗೊತ್ತಾಗಬೇಕಿರೋದು ಇಂಥ ಒಂದು ಸಿಚುವೇಶನ್ನ ವಿಶ್ವಲೈಸ್ ಮಾಡಬೇಕು. ಇಂಥ ಒಂದು ಸಿಚುವೇಶನ್ನ ವಿಶ್ವಲೈಸ್ ಮಾಡಿ ಕರೆಕ್ಟಾಗಿ ನೋಡಿ. ಸೊ ಪಿ ಈ ಡೈರೆಕ್ಷನಲ್ಲಿದೆ. ಸೊ ನಮ್ಮ ಎಲೆಕ್ಟ್ರಿಕ್ ಫೀಲ್ಡ್ ಈ ಡೈರೆಕ್ಷನ್, ಇಕ್ವಿಟೋರಿಯಲ್ ಎಲೆಕ್ಟ್ರಿಕ್ ಫೀಲ್ಡ್ ಈ ಡೈರೆಕ್ಷನ್ ಇರುತ್ತೆ. ದಿಸ್ ಇಸ್ ಇ ಇಕ್ವಿಟೋರಿಯಲ್. ಓಕೆ, and then this is in and our this direction of E axial will be in this direction. All right, E axial will be in this direction. So finally final total ಯಾವ ಕಡೆ ಇರುತ್ತೆ? ಟೋಟಲಿ ನೋಡಿದ್ರೆ ಇದು ಆಕ್ಚುಲಿ ನೆಗೆಟಿವ್ ಕಡೆ ಇರುತ್ತೆ. ಸೊ ಇಟ್ ವಿಲ್ ಬಿ -7p. ಸಾರಿ, ಸೊ ಸ್ವಲ್ಪ ಚೇಂಜ್ ಮಾಡಿದ್ರಲ್ಲಿ ಕೊನೆಗೆ ಪಾಸಿಟಿವ್ ಬರೋದ್ರಿಂದ, ಅಂದರೆ ನೆಗೆಟಿವ್ Z ಡೈರೆಕ್ಷನ್ ಬರೋದ್ರಿಂದ it is -7p in the Z direction, K direct, -7p K direction. Okay, that is negative Z direction. So this is the correct answer. So ಇದು ಸ್ವಲ್ಪ ಆವ್ರೇಜ್ ಮತ್ತು ಡಿಫಿಕಲ್ಟ್ ಮಧ್ಯದಲ್ಲಿ ಇಡ್ಬೋದು, ಯಾಕಂದರೆ ಸ್ವಲ್ಪ ಟೈಮ್ ಕನ್ಸ್ಯೂಮಿಂಗ್ ಆಗಿದೆ. ಆ್ಯಂಡ್ ಆಮೇಲೆ ಇಷ್ಟೊಂದು ಕಾನ್ಸೆಪ್ಟ್ ಫ್ಲೋ ಇರಬೇಕು. ಸೊ ಇಲ್ಲಿಂದ ಶುರು ಮಾಡಿ ಒಂದೊಂದಾಗಿ ತಗೊಳ್ಳಿ, ಅದರಿಂದ ಆಮೇಲೆ ಈ ಪ್ಲಸ್ ಮೈನಸ್ ಎಲ್ಲ ತಗೊಳ್ಳೋದು ತುಂಬ ಕನ್ಫ್ಯೂಸಿಂಗ್ ಆಗಿರುತ್ತೆ. ಸೊ ನೋಡಬೇಕು ಯಾವ ಎಲೆಕ್ಟ್ರಿಕ್ ಫೀಲ್ಡ್ ಯಾವ ಡೈರೆಕ್ಷನ್ ಇದೆ, ಆಮೇಲೆ ತಗೊಂಡ್ರೆ ಕರೆಕ್ಟಾಗಿ ಆನ್ಸರ್ ಸಿಗುತ್ತೆ. All right, next question ನೋಡಿ. Equal charges are given to two spheres of different radii. The potential will be, obviously ನೋಡಿ, potential is inversely proportional to R. So for the smaller, so it will be definitely more for the smaller sphere. Potential will be larger for the smaller sphere. Why? V is inversely proportional to R, radius. All right, very easy question. ಆಮೇಲೆ ನೋಡಿ, 2 points P and Q are maintained at a potential 10V and -10 volt and -4 volt. The work done to move 100 electrons from P to Q is, work done formula, no, work done formula is Q into potential difference. Okay, so P to Q andre final is Q minus initial is P, and charge is 100 electrons. So -100 into 10 to the power -19 into 1.6. okay, total charge of 100 electrons and into potential difference. So -4, VQ is -4 -10. So -14 into 1.6 into 100. ಇದೆಲ್ಲ ಮಾಡಿದ್ರೆ finally you will get minus plus 2.24 into 10 to the power -16 into 10 to the power -16 joules. This is the answer. All right. This also is a very easy problem. Work done to move charge is charge into potential difference. ಈಸಿಯಾಗಿ ಮಾಡ್ಬೋದು. ಸೊ ಪೊಟೆನ್ಷಿಯಲ್ ಗೊತ್ತು, ಚಾರ್ಜ್ ಎಲ್ಲ ಕೊಟ್ಟು ಜಸ್ಟ್ ಸಬ್ಸ್ಟಿಟ್ಯೂಟ್ ಮಾಡಬೇಕು, ಆಮೇಲೆ ಕರೆಕ್ಟಾಗಿ ಆನ್ಸರ್ ಬಂದರೆ 2.24 into 10 to the -16. ವೆರಿ ಈಸಿ ಪ್ರಾಬ್ಲಮ್. ಸೊ ದಿ ನೆಕ್ಸ್ಟ್ ಕ್ವೆಶನ್ ಇಸ್, ಈಕ್ವಲ್ ಚಾರ್ಜಸ್ Q are placed at 4 corners A, B, C, D of a square of length A. The magnitude of the force on the charge at B will be. ಸೊ ಇದರಲ್ಲಿ ಫಸ್ಟ್ ಆಫ್ ಆಲ್ ಇಂಥ ಒಂದು ಸ್ಕ್ವೇರ್ನ ವಿಶ್ವಲೈಸ್ ಮಾಡಬೇಕು ನೋಡಿ. ಸೊ ಸ್ಕ್ವೇರ್ ಯಾವ ರೀತಿಯಲ್ಲಿದೆ? ಸೊ ಯು ಹ್ಯಾವ್ 4 ಪಾಯಿಂಟ್ಸ್ A ಮತ್ತು B, C ಆ್ಯಂಡ್ D. ಸೊ ಇದೊಂದು ಸ್ಕ್ವೇರ್ ಆಗಿದೆ ಈ ರೀತಿಯಲ್ಲಿ. ಆಲ್ ರೈಟ್, ಸೊ ಬಿ ಅಲ್ಲಿ ಎಷ್ಟಿದೆ? ಸೊ ಫಸ್ಟ್ ಆಫ್ ಆಲ್ ಬಿ ಅಲ್ಲಿ ರಿಸಲ್ಟೆಂಟ್ ಆಗಿ 2 ಫೋರ್ಸ್ ಬರುತ್ತೆ, 2 ಫೋರ್ಸ್.
ಸೊ ಫಸ್ಟ್ ಫೋರ್ಸ್ ಎಲ್ಲಿಂದ ಬರುತ್ತೆ, ಡಿ ಇಂದ ಬರುತ್ತೆ. ಸೊ ಯು ವಿಲ್ ಹ್ಯಾವ್ ಸಮಥಿಂಗ್ ಲೈಕ್ ಡಿ, ಲೈಕ್ ದಿಸ್, ಫ್ರಮ್ ಡಿ ದಿಸ್ ಇಸ್ ಎಫ್ ಡಿ. ಓಕೆ, ಇದೊಂದು ಫೋರ್ಸ್ ಇರುತ್ತೆ. ಆಮೇಲೆ ಎ ಮತ್ತೆ ಸಿ ಎರಡು ಫೋರ್ಸ್ ಇದೆ ಇಲ್ಲಿ, ಎ ಮತ್ತೆ ಸಿ. ದೇರ್ ಇಸ್ ಎಫ್ ಎ ಅಂಡ್ ಎಫ್ ಸಿ. ಸೊ ಅದ್ರದ್ದು ರಿಸಲ್ಟೆಂಟ್ ಯಾವ ಕಡೆ ಇದೆ, ಈ ಕಡೆ ಇದೆ, ಎಫ್ ಎ ಸಿ. ಓಕೆ, ಎಫ್ ಎ ಸಿ. ಸೊ ದಿಸ್ ಇಸ್ ಎಫ್ ಸಿ, ದಿಸ್ ಇಸ್ ಎಫ್ ಎ. ಎರಡು ವ್ಯಾಲ್ಯೂ ಎಷ್ಟಿದೆ, ದಿ ಆನ್ಸರ್, ದಿ ಡಿಸ್ಟೆನ್ಸ್ ಬಿಟ್ವೀನ್ ದಮ್ ಇಸ್ ಎ, ಹಿಯರ್ ಇಟ್ ಇಸ್ √2a. ಸೊ ಒಂದೊಂದಾಗಿ ಫೋರ್ಸ್ ಬರೀರಿ, ಫೋರ್ಸ್ ಫಾರ್ಮುಲಾ ಬರೀರಿ ಒಂದೊಂದಾಗಿ. ಸೊ ನೋಡಿದ್ರೆ ಈಗ ಎಫ್ ಡಿ ವ್ಯಾಲ್ಯೂ ಎಷ್ಟಿದೆ, ಡಿ ಇಂದ ಫೋರ್ಸ್ ಎಷ್ಟಿದೆ, ಕೆ ಇಂಟು ಕ್ಯೂ ಸ್ಕ್ವಯರ್, ಕ್ಯೂ ಸ್ಕ್ವಯರ್ ಡಿವೈಡೆಡ್ ಬೈ ಡಿಸ್ಟೆನ್ಸ್ ಎಷ್ಟಿದೆ, √2a ಹೋಲ್ ಸ್ಕ್ವಯರ್. √2a ಹೋಲ್ ಸ್ಕ್ವಯರ್ ಅಂದ್ರೆ 2a ಸ್ಕ್ವಯರ್ ಅಂತ ಬರುತ್ತೆ. ಮತ್ತೆ ಇನ್ಯಾವುದಿದೆ, ಎಫ್ ಎ ಸಿ, ಎಫ್ ಬಿಕಾಸ್ ಆಫ್ ಬೋತ್ ಎ ಅಂಡ್ ಸಿ. ಸೊ ಯು ಹ್ಯಾವ್ ಟು ಟೇಕ್ ರಿಸಲ್ಟೆಂಟ್ ಆಫ್ ಎಫ್ ಎ ಮತ್ತೆ ಎಫ್ ಸಿ. ಎಫ್ ಎ ಎಫ್ ಸಿ ಎರಡನ್ನ ಇದಾರೆ, ಸೊ ಅದ್ರನ್ನ ರಿಸಲ್ಟೆಂಟ್ ತಗೋಬೇಕು. ಸೊ ಎಫ್ ಎ ಎಫ್ ಸಿ ಇದು ರಿಸಲ್ಟೆಂಟ್ ಎಷ್ಟಿದೆ, ಇಂಡಿವಿಜುವಲ್ ಫೋರ್ಸ್ ವ್ಯಾಲ್ಯೂ ಎಷ್ಟಿದೆ, ಎಫ್ ಎ ಇಸ್ ಈಕ್ವಲ್ ಟು ಕೆ ಕ್ಯೂ ಸ್ಕ್ವಯರ್ ಬೈ ಎ ಸ್ಕ್ವಯರ್ ಪ್ಲಸ್ ಸೇಮ್ ಕೆ ಕ್ಯೂ ಸ್ಕ್ವಯರ್ ಬೈ ಎ ಸ್ಕ್ವಯರ್ ಬಿಕಾಸ್ ಆಫ್ ಸಿ. ಸೊ ಫೈನಲಿ ಯು ವಿಲ್ ಗೆಟ್ √2k ಕ್ಯೂ ಸ್ಕ್ವಯರ್ ಡಿವೈಡೆಡ್ ಬೈ ಎ ಸ್ಕ್ವಯರ್. ಸೊ ಈಗ ಟೋಟಲ್ ಫೋರ್ಸ್ ಎಷ್ಟಿರುತ್ತೆ, ವಾಟ್ ವಿಲ್ ಬಿ ದಿ ಟೋಟಲ್ ಫೋರ್ಸ್ ವ್ಯಾಲ್ಯೂ? ಟೋಟಲ್ ಫೋರ್ಸ್ ವ್ಯಾಲ್ಯೂ ಇಸ್ ಗಿವನ್ ಬೈ ನೆಟ್ ಫೋರ್ಸ್ ಎಫ್ ಡಿ, ಬಿಕಾಸ್ ಆಫ್ ಡಿ ಎಷ್ಟು ಫೋರ್ಸ್ ಬೀಳ್ತಾ ಇದೆ, ಆ್ಯಂಡ್ ಎಫ್ ಎ ಸಿ, ಎ ಮತ್ತು ಸಿ ಇಂದ ಎಷ್ಟು ಫೋರ್ಸ್ ಬೀಳ್ತಾ ಇದೆ. ಸೊ ಫೈನಲಿ ದಿ ಆನ್ಸರ್ ಇಸ್, ಎರಡನ್ನ ಆ್ಯಡ್ ಮಾಡಿ, ಎರಡು ಒಂದೇ ಡೈರೆಕ್ಷನ್ ಇರೋದ್ರಿಂದ ಸಿಂಪ್ಲಿ ಆ್ಯಡ್ ಮಾಡ್ಬೋದು. ಸೊ ವಿ ಹ್ಯಾವ್ ಕೆ ಕ್ಯೂ ಸ್ಕ್ವಯರ್ ಡಿವೈಡೆಡ್ ಬೈ 2a ಸ್ಕ್ವಯರ್ ಪ್ಲಸ್ ಕೆ ಕ್ಯೂ ಸ್ಕ್ವಯರ್ ಇಂಟು √2 ಡಿವೈಡೆಡ್ ಬೈ ಎ ಸ್ಕ್ವಯರ್. ಸೊ ಕೆ ಕ್ಯೂ ಸ್ಕ್ವಯರ್ ಬೈ ಎ ಸ್ಕ್ವಯರ್ ಕಾಮನ್ ಆಗಿ ತಗೋಬಹುದು, ಕೆ ಕ್ಯೂ ಸ್ಕ್ವಯರ್ ಬೈ ಎ ಸ್ಕ್ವಯರ್ ಅಂದರೆ 1/4πε0 ಕ್ಯೂ ಸ್ಕ್ವಯರ್ ಬೈ ಎ ಸ್ಕ್ವಯರ್ ಇಂಟು 1 + 2 + √2. ಸೊ ಇದನ್ನ ಎಲ್ ಸಿ ಎಂ ತಗೊಂಡ್ರೆ ಖಂಡಿತ ನಿಮಗೆ ಗೊತ್ತಾಗುತ್ತೆ, ಆಪ್ಷನ್ ಸಿ ಇಸ್ ದಿ ಕರೆಕ್ಟ್ ಆನ್ಸರ್. ಆಪ್ಷನ್ ಸಿ ಇಸ್ ದಿ ಕರೆಕ್ಟ್ ಆನ್ಸರ್. 1 + 2 √2 ಡಿವೈಡ್ ಟು ಎಲ್ ಸಿ ಎಂ ತಗೊಳ್ಳಿ ಇಂಟು ಕೆ ಕ್ಯೂ ಸ್ಕ್ವಯರ್ ಬೈ ಎ ಸ್ಕ್ವಯರ್ ವಿಚ್ ಇಸ್ ಕ್ಯೂ ಸ್ಕ್ವಯರ್ ಬೈ 4πε0 ಎ ಸ್ಕ್ವಯರ್. ಆಲ್ ರೈಟ್, ಕೆ ಅಂದರೆ ಪ್ರತಿಯೊಂದು ಸಲ ಎಲ್ಲ ಕಡೆ ಕೆ ಅಂದರೆ 1/4πε0, ಅದನ್ನ ಕೆ ಅಂತ ತಗೊಂಡಿದ್ದೀವಿ. ಸೊ ಇದೇ ಕ್ವೆಶನ್ ಅಲ್ಲಿ ಇಂಥ ವಿಜುವಲೈಸೇಷನ್ ಮತ್ತೆ ರಿಸಲ್ಟೆಂಟ್ ಎಲ್ಲ ತುಂಬಾ ಮುಖ್ಯ. ಅಗೇನ್ ಕಾನ್ಸೆಪ್ಟ್ ಫ್ಲೋ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಯು ಹ್ಯಾವ್ ಟು ಸ್ಟಾರ್ಟ್ ಫ್ರಮ್ ವೆಕ್ಟರ್ ರೆಸಲ್ಯೂಷನ್. ಸೊ ಇದರಿಂದ ಯಾವ್ಯಾವ ವೆಕ್ಟರ್ ಕಾಂಟ್ರಿಬ್ಯೂಟ್ ಮಾಡ್ತಿದೆ, ನೆಟ್ ಫೋರ್ಸ್ ಎಷ್ಟಿದೆ, ಸೊ ಪ್ರತಿಯೊಂದು ವೆಕ್ಟರ್ನ ತಗೊಂಡು ನೆಟ್ ಫೋರ್ಸ್ ಕಂಡಿಡ್ದು ಆಮೇಲೆ ಫೈನಲಿ. ಸೊ ಈಸಿ ಕ್ವೆಶನ್ ಅಲ್ಲ, ಖಂಡಿತ ಸ್ವಲ್ಪ ನೀವು ನಿಮ್ಮ ಪ್ರೀವಿಯಸ್ ನಾಲೆಜ್, ಸೊ ಕೆಲವೊಂದು ಕಾನ್ಸೆಪ್ಟ್ಗಳು ಬಂದು ಸೇರ್ತಾ ಇದೆ ಇಲ್ಲಿ. ಸೊ ಕಾನ್ಸೆಪ್ಟ್ ಫ್ಲೋ ತುಂಬಾ ಮುಖ್ಯ, ಆ ರೀತಿಯಲ್ಲೇ ಮಾಡೋಕ್ಕೆ ಸಾಧ್ಯ ಅದು. ಸೊ ದಿಸ್ ಇಸ್ ಅನ್ ಆವರೇಜ್ ಆ್ಯಂಡ್ ಬಿಟ್ವೀನ್ ಆವರೇಜ್ ಆ್ಯಂಡ್ ಡಿಫಿಕಲ್ಟ್ ಅಂತ ಹೇಳ್ಬೋದು. ಆಲ್ ರೈಟ್, ನೆಕ್ಸ್ಟ್ ಕ್ವೆಶನ್ ನೋಡಿ, ವಿಚ್ ಆಫ್ ದಿ ಫಾಲೋಯಿಂಗ್ ಗ್ರಾಫ್ ಶೋಸ್ ವೇರಿಯೇಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಇ ಡ್ಯೂ ಟು ಅ ಹಾಲೋ ಸ್ಪೆರಿಕಲ್ ಕಂಡಕ್ಟರ್ ಆಫ್ ಆರ್ ಆಸ್ ಅ ಫಂಕ್ಷನ್ ಆಫ್ ಡಿಸ್ಟೆನ್ಸ್ ಫ್ರಮ್ ದಿ ಸೆಂಟರ್ ಆಫ್ ಅ ಸ್ಪೆರಿಕಲ್ ಕಂಡಕ್ಟರ್. ನೋಡಿ, ಕಂಡಕ್ಟರ್ದು ಫಸ್ಟ್ ಅಂಡ್ ಫಾರ್ಮೋಸ್ಟ್ ಕಂಡಕ್ಟರ್ ಒಳಗಡೆ ಇನ್ಸೈಡ್ ದಿ ಕಂಡಕ್ಟರ್ ಎಲೆಕ್ಟ್ರಿಕ್ ಫೀಲ್ಡ್ ವಿಲ್ ಬಿ 0. ಸೊ ಈ ಆರ್ ಇದೆಯಲ್ಲ, ಒಂದು ಕಂಡಕ್ಟರ್ ಇದೆ, ರೇಡಿಯಸ್ ಆರ್ ಇದೆ. ಸೊ ಈ ಆರ್ ಇಂದ ಒಳಗಿರೋ, ಆರ್ ಇಂದ ಕಡಿಮೆ ಎಲ್ಲ ಕಡೆ ಇ ಇಸ್ ಈಕ್ವಲ್ ಟು 0, ಎಲೆಕ್ಟ್ರಿಕ್ ಫೀಲ್ಡ್ ಇರಲ್ಲ. ಅಂದ್ರೆ ಈ ತರ ಆರ್ ಒಳಗಡೆ ಎಲೆಕ್ಟ್ರಿಕ್ ಫೀಲ್ಡ್ ಇರಲ್ಲ, ಆರ್ ಒಳಗಡೆ ಎಲೆಕ್ಟ್ರಿಕ್ ಫೀಲ್ಡ್ ಇರಲ್ಲ, ಆರ್ ಒಳಗಡೆ ಎಲೆಕ್ಟ್ರಿಕ್ ಫೀಲ್ಡ್ ಇರಲ್ಲ. ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಎ. ನೋಡಿ, ಆರ್ ಒಳಗಡೆ ಎಲೆಕ್ಟ್ರಿಕ್ ಫೀಲ್ಡ್ ಇಲ್ಲ, ಕರೆಕ್ಟ್ ಇಲ್ಲಿಂದಾನೆ ಎಲೆಕ್ಟ್ರಿಕ್ ಫೀಲ್ಡ್ ಶುರು ಆಗ್ತಿದೆ. ಸೊ ದಿಸ್ ಇಸ್ ದಿ ಕರೆಕ್ಟ್ ಆನ್ಸರ್. ಸೊ ಇನ್ಸೈಡ್ ಅ ಕಂಡಕ್ಟರ್ ಆಲ್ವೇಸ್ ರಿಮೆಂಬರ್ ದೇರ್ ಇಸ್ ನೋ ಎಲೆಕ್ಟ್ರಿಕ್ ಫೀಲ್ಡ್ ಇನ್ಸೈಡ್ ಅ ಕಂಡಕ್ಟರ್. ಆಲ್ ರೈಟ್, ನೆಕ್ಸ್ಟ್ ಕ್ವೆಶನ್ ನೋಡಿ, ದಟ್ ವಾಸ್ ವೆರಿ ಈಸಿ. Two wires having length, diameter and specific resistance all in the ratio 1:2. The resistance of the first wire is 10 ohm. The resistance of the second wire is, so ನೋಡಿ ಏನು ಕೊಟ್ಟಿದ್ದಾರೆ, length, ratio of length L1/L2, ratio of diameter, so diameter ratio is equal to radius ratio, and ratio of specific resistance ρ1/ρ2 ಎಲ್ಲ ಎಷ್ಟಿದೆ, it is equal to 1/2. It is equal to 1/2. So now they are asking, ಈಗ ಮೊದಲನೇ ರೆಸಿಸ್ಟರ್ದು ರೆಸಿಸ್ಟೆನ್ಸ್ 10 ಇದ್ರೆ ಎರಡನೇದು ಎಷ್ಟಿರುತ್ತೆ, ರೇಷಿಯೋ ಲೆಂಗ್ತ್ ರೇಡಿಯಸ್ ಆಮೇಲೆ ರೆಸಿಸ್ಟಿವಿಟಿ ರೇಷಿಯೋ ಕೊಟ್ಟಿದೆ. ಸೊ ಬೇಸಿಕಲಿ ನಮ್ಮ ರೆಸಿಸ್ಟೆನ್ಸ್ ಇಸ್ ಈಕ್ವಲ್ ಟು ρl/a. ಓಕೆ, ρl/a. ಆರ್ ಇದನ್ನ ಯಾವ ರೀತಿಯಲ್ಲಿ ಬರೀಬಹುದು, ವಿ ಕ್ಯಾನ್ ರೈಟ್ ಆಸ್ R is proportional to ρl/πr² ಅದೆಯಲ್ಲ, ಪೈ ಕಾನ್ಸ್ಟೆಂಟ್. ಸೊ
ಇಟ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಆರ್ ಸ್ಕ್ವೇರ್ ಅಂತ ಬರಿಬೋದು. ಸೊ ಈಗ ರೇಷಿಯೋ ತಗೊಳ್ಳುವಾಗ R1/R2 ಹೆಂಗಿರುತ್ತೆ ನೋಡಿ, ρ1 L1 divided by R1 square whole divided by ρ2 L2 divided by R2 square. ಇದನ್ನ ಸ್ವಲ್ಪ ರಿಅರೇಂಜ್ ಮಾಡಿ ಯಾವ ರೀತಿಯಲ್ಲಿ ಬರುತ್ತೆ, ಇನ್ನು ಸ್ವಲ್ಪ ರಿಅರೇಂಜ್ ಮಾಡಿದ್ರೆ ρ1/ρ2 ಕರೆಕ್ಟ್ ಆಗಿ ಬರುತ್ತೆ, L1/L2 ಕರೆಕ್ಟ್ ಆಗಿ ಬರುತ್ತೆ, ಮತ್ತೆ R2 ಮೇಲೆ ಹೋಗುತ್ತೆ, R1 ಕೆಳಗೆ ಬರುತ್ತೆ, R2 ಡಿವೈಡೆಡ್ ಬೈ R1 ಹೋಲ್ ಸ್ಕ್ವಯರ್, ಎರಡು ಸ್ಕ್ವಯರ್ ಆಗಿದೆ. ಓಕೆ, ಸೊ ρ1/ρ2 ಎಷ್ಟು, 1/2 ಇಂಟು 1/2 ಇಂಟು 2:1, ಇಟ್ ಇಸ್ opposite, it's not 1:2, 2:1 whole square. So cancel, 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 finally 1. R1/R2 is equal to 1. ಅರ್ಥ ಏನು, R1 is equal to R2. R1 is equal to R2. Correct answer is 10 ohms. Correct answer is 10 ohms. ಮತ್ತೆ ಇದೊಂದು ಬಹಳ ಈಸಿ ಪ್ರಾಬ್ಲಮ್ ಇದು. ಈ ರೇಷಿಯೋ ಆಲ್ರೆಡಿ ಕೊಟ್ಟಿದ್ದಾರೆ, ನಾವು ನಮ್ಮ ಪ್ರಪೋರ್ಷನಾಲಿಟಿ ಫಾರ್ಮುಲಾ ಇಂದ ಕರೆಕ್ಟ್ ಆಗಿ ಆನ್ಸರ್ ತೆಗಿಬಹುದು. ಸೊ ದಿಸ್ ಇಸ್ ಅ ವೆರಿ ವೆರಿ ಈಸಿ ಪ್ರಾಬ್ಲಮ್, ಈಸಿಯಾಗಿ ಮಾಡ್ಬೋದು. ನೆಕ್ಸ್ಟ್ ಕ್ವೆಶ್ಚನ್ ನೋಡಿ, a primary cell has an EMF of 1.5 volt. When short circuited, it gives a current of 3 ampere. The internal resistance of the cell is. So directly short circuit current formula ಇದೆ. Short circuit current formula is EMF by internal resistance. Short circuit andre it is formula is EMF, direct EMF by internal resistance. So internal resistance is EMF by short circuit current. Okay, EMF ಎಷ್ಟಿದೆ 1.5 and short circuit current 3 ಇದೆ. So it is 1/2 or it is given as 0.5 ohm. 0.5 ohm is the correct answer. 0.5 ohm. Again a very very simple problem. Again open circuit, short circuit formula for EMF ಗೊತ್ತಿರಬೇಕು. Open circuit, short circuit, EMF current formula ಎಲ್ಲ ಗೊತ್ತಿರಬೇಕು. ಆಮೇಲೆ ನೋಡಿ, how much heat is developed in 210 watt electric bulb in 5 minutes? Chemical equivalent is 4.2. ಅಂದ್ರೆ ನಿಮಗೆ ಈಗ ಜೂಲ್ಸ್ ಅಲ್ಲಿ ಬರುತ್ತೆ ಎನರ್ಜಿ, ಅದನ್ನ ಕ್ಯಾಲರಿ ಕನ್ವರ್ಟ್ ಮಾಡಕ್ಕೆ ಒಂದು ಕನ್ವರ್ಷನ್ ರೇಟ್ ಕೊಟ್ಟಿದೆ. ಸೊ ಬೇಸಿಕಲಿ ಹೀಟ್ ಜನರೇಟರ್ ಅಲ್ಲ, ಹೀಟ್ ಜನರೇಟೆಡ್ ಫಾರ್ಮುಲಾ ಏನು, heating effect of electric current, it is given by power into time. So power is 210 watt, time is given in minutes. So adna seconds alli heng convert ಮಾಡ್ತೀರಾ, into 60. So 5 minutes ಅಂದ್ರೆ 5 into 60, 300 seconds ಆಗುತ್ತೆ. This is in joules. This is in joules. So ಇದನ್ನ ಕ್ಯಾಲರಿ ಕನ್ವರ್ಟ್ ಮಾಡಬೇಕಂದ್ರೆ ಏನು ಮಾಡಬೇಕು, ಡಿವೈಡೆಡ್ ಬೈ 4.2, 210 into 5 into 60 divided by 4.2. So this is approximately 15,000 calories. Correct answer is 15,000 calories. Again another simple question. So heating effect in the power into time formula ತಗೊಂಬನ್ನಿ, ಆಮೇಲೆ just directly ಕನ್ವರ್ಟ್ ಮಾಡಿ, ಕ್ಯಾಲರೀಸ್ ಅಲ್ಲಿ ಬೇಕಲ್ಲ ಕೊನೆಗೆ ಆನ್ಸರ್. ಸೊ ಆ ಕ್ಯಾಲರಿ ಕನ್ವರ್ಷನ್ ರೇಟ್ ಇಂದ ಡಿವೈಡ್ ಮಾಡಿ ಕರೆಕ್ಟ್ ಆಗಿ ಆನ್ಸರ್ ಬಂದ್ಬಿಡುತ್ತೆ. Again another easy problem, don't worry about it. So look at this problem, 141. Two resistors of resistance R1 and R2 have R1 greater than R2. R1 and R2 are connected in parallel. R1 is greater than R2. Equivalent resistance R. Equivalent resistance R. The correct statement is. So see, this is a very simple question. First of all, parallel connect ಮಾಡಿದ್ರೆ, if there are more than two resistors, all of them are connected in parallel, their equivalent resistance is always less than each and every one of them. ಪ್ರತಿಯೊಂದು ರೆಸಿಸ್ಟರ್ ಇಂದ ಕಡಿಮೆನೇ ಇರುತ್ತೆ. ಈಗ ನೀವು 1 ohm 2 ohm 3 ohm ಪ್ಯಾರಲಲ್ ಕನೆಕ್ಟ್ ಮಾಡಿದ್ರೆ 1 ohm ಇಂದ ಕಮ್ಮಿನೇ ಇರುತ್ತೆ ಈಕ್ವಲೆಂಟ್ ರೆಸಿಸ್ಟೆನ್ಸ್. ಆಲ್ ಸ್ಮಾಲೆಸ್ಟ್ ಎಷ್ಟು ಸಣ್ಣದಾಗಿರಲಿ ಅದಕ್ಕಿಂತ ಕಡಿಮೆನೇ ಈಕ್ವಲೆಂಟ್ ರೆಸಿಸ್ಟೆನ್ಸ್ ಇರೋದು. ಸೊ ಇಫ್ R is the equivalent resistance, R is lesser than R1, obviously which is lesser than R2. Okay, sorry, R1 is greater than R2. So R1 is lesser than R is lesser than R1, R is lesser than R2. R can be never greater than any one of them. ಈ ಯಾವ್ದ್ರಿಂದ R equivalent resistance greater ಆಗಕ್ಕೆ ಚಾನ್ಸೇ ಇಲ್ಲ ಪ್ಯಾರಲಲ್ಲಿ. ಓಕೆ, ಸೊ ಪ್ಯಾರಲಲ್ಲಿ ಅಗೇನ್ ಕೀಪ್ ಇಟ್ ಇನ್ ಮೈಂಡ್, effective resistance is less than individual resistance. ಯಾವ resistance ಇರಲಿ, it will be less than that. So the correct answer here is option D. Again a very simple question. Okay, next question ನೋಡೋಣ ಬನ್ನಿ. In the network shown in the figure, each resistance is
1 ohm. The effective resistance between A and B is. Now look at this problem. This problem is not that easy. ಸ್ವಲ್ಪ think ಮಾಡಬೇಕು. ಸೊ ಇಂಥ ಪ್ರಾಬ್ಲಮ್ನಲ್ಲಿ ಈಕ್ವಲೆಂಟ್ ರೆಸಿಸ್ಟೆನ್ಸ್ ಕೇಳಿದ್ರೆ ಖಂಡಿತ ಒಂದು ಮೆಥಡ್ ಇದೆ. ದೇರ್ ಇಸ್ ಎನ್ ಈಸಿ ಮೆಥಡ್, ಈಸಿ ವೇ. ಇಟ್ ಈಸ್ ಕಾಲ್ಡ್, ಸೊ ಇದು ಒಫಿಷಿಯಲ್ ಏನಲ್ಲ, ನಾನು ಕರಿತಾ ಇದ್ದೀನಿ ಇದನ್ನ ಇಮ್ಯಾಜಿನರಿ ಸೆಲ್ ಆರ್ ಕರೆಂಟ್, ಇಮ್ಯಾಜಿನರಿ ಸೆಲ್ ಆರ್ ಕರೆಂಟ್ ಟೆಕ್ನಿಕ್. ಸೊ ಇದರಲ್ಲೊಂದು ಇಮ್ಯಾಜಿನರಿ ಕರೆಂಟ್ ಪಾಸ್ ಆಗ್ತಿದೆ ಅನ್ಕೊಳ್ಳಿ. ಎಲ್ಲಿಂದ ಎ ಇಂದ ಬಿ ತನಕ ಒಂದು ಕರೆಂಟ್ ಪಾಸ್ ಆಗ್ತಿದೆ, ಐ. ಓಕೆ, ಐ ಈಸ್ ಪಾಸಿಂಗ್. ಆಲ್ ರೈಟ್. ಸೊ ಈಗ ಫಸ್ಟೇ ನಾವು ನಮ್ಮ ಕರೆಂಟ್ಗೆ ಏನಾಗ್ತಿದೆ, ಎರಡು ರೆಸಿಸ್ಟೆನ್ಸ್ ಅಲ್ಲಿ ಸ್ಪ್ಲಿಟ್ ಆಗ್ತಿದೆ. ಆ ರೆಸಿಸ್ಟೆನ್ಸ್ ವ್ಯಾಲ್ಯೂ ಏನಿದೆ, 1 ಅಂದ್ರೆ ಈಕ್ವಲ್ ಆಗಿ ಸ್ಪ್ಲಿಟ್ ಆಗ್ತಿದೆ. ಸೊ ಈ 1 ಹತ್ರ I/2 ಇರುತ್ತೆ, ಮತ್ತೆ ಇಲ್ಲಿ I/2 ಅಂತ ಇರುತ್ತೆ. ಓಕೆ, I/2. ಮತ್ತೆ ನೆಕ್ಸ್ಟ್ ಎಂಡ್ ನೋಡಿ, ಅದರ್ ಎಂಡ್ ಅಲ್ಲಿ ಮತ್ತೆ ಇದು ವಾಪಸ್ ಐ ಆಗಿ ವಾಪಸ್ ಬರ್ತಾ ಇದೆ. ಅದು ಎಲ್ಲಿಂದ, ಸೇಮ್ 1 ಓಮ್ ಇಂದ ವಾಪಸ್ ಬರ್ತಾ ಇದೆ. ಸೊ ಇಲ್ಲೂ ಅಗೇನ್ ಇಟ್ ಈಸ್ I/2 ಕಿರ್ಚಾಫ್ಸ್ ರೂಲ್ ಅಲ್ಲ. ಸೊ I/2 ಬಂದು ಐ ಆಗ್ಬಿಡುತ್ತೆ. ಈಗ ಮಧ್ಯದಲ್ಲಿ ಏನಾಗ್ತಿದೆ ನೋಡಿ, ಮಧ್ಯದಲ್ಲಿ ಸೊ ಈ I/2 ಇಲ್ಲಿ ಬಂತು, ಸ್ಪ್ಲಿಟ್ ಆಗ್ತಿದೆ. ಹೆಂಗ್ ಸ್ಪ್ಲಿಟ್ ಆಗುತ್ತೆ, I/4 ಮತ್ತೆ ಇದು ಇಲ್ಲಿ I/4 ಇರಬೇಕು, ಯಾಕಂದ್ರೆ I/4 ಆಡ್ ಆಗಿ ಇಲ್ಲಿ I/2 ಬರಬೇಕಲ್ಲ, ಇದು I/4 ಆಗಿದೆ. ದಿಸ್ ಇಸ್ ಆಲ್ಸೋ I/4. ಆಲ್ ರೈಟ್. ನಾವು ನೋಡಿ ಈಗ ಸಿಚುವೇಶನ್ ನೋಡಿ ಯಾವ ರೀತಿಯಲ್ಲಿದೆ. I/4 ಸೊ ಎರಡು ಒಂದೇ ಕನೆಕ್ಷನ್ ಇದೆಯಲ್ಲ, ಇಲ್ಲೂ ಮತ್ತೆ ಇಲ್ಲಿ ಒಂದೇ ಕರೆಂಟ್ ಇದೆ. ಸೊ ಒಂದೇ ಕರೆಂಟ್ ಇರೋದ್ರಿಂದ ಇದೆರಡು ಸೀರೀಸ್ ಅಲ್ಲಿ ಇದೆ. ಸೊ ಇದು ಎಷ್ಟಿದೆ, 1 + 1 2 ohms, 1 + 1 2 ohms. ಈ 2 ಮತ್ತೆ ಈ 1 ಜೊತೆ ಪ್ಯಾರಲಲ್ ಆಗಿದೆ. 1 + 1 2 ohm ಇಸ್ ಇನ್ ಪ್ಯಾರಲಲ್ ವಿತ್ 1. ಸೊ ಈ ಇಡೀ ಸರ್ಕ್ಯೂಟ್ ಈ ಪೋರ್ಷನ್ ಎಷ್ಟಾಯ್ತು, ಈ ಮಧ್ಯದಲ್ಲಿರೋ ಪೋರ್ಷನ್, ಈ ಪೋರ್ಷನ್ ಎಷ್ಟಾಯ್ತು, 2 ಮತ್ತೆ 1 ಪ್ಯಾರಲಲ್. 2 ಮತ್ತೆ 1 ಪ್ಯಾರಲಲ್ ಅಂದ್ರೆ 2/3 ohms. 2 and 1 are in parallel. ಕ್ಯಾಲ್ಕುಲೇಟ್ ಮಾಡಿ ನೋಡ್ಕೊಳ್ಳಿ, 2/3 ಅಂತ ಬರುತ್ತೆ. 2/3 is in series with 1 and 1. 2/3 is in series with 1 and 1. So ಎಷ್ಟು ಬರುತ್ತೆ, 2/3 + 2 which is 8/3. ಸೊ ಟೋಟಲ್ ನಮ್ಮ ಟಾಪ್ ಪೋರ್ಷನ್ ಎಷ್ಟು ಬಂತು, ನಮ್ಮ ಟಾಪ್ ಪೋರ್ಷನ್ 8/3 ಅಂತ ಬಂತು, 8/3 ohms. ಈಗ 8/3 ohms 1 ಮತ್ತೆ 1 ಜೊತೆ ಪ್ಯಾರಲಲ್ ಇದೆ. 1 ಸೀರೀಸ್ ಅಲ್ಲಿ ಇದೆ ನೋಡಿ, ಸೇಮ್ ಕರೆಂಟ್ ಆಗಿದೆಯಲ್ಲ, ಸೀರೀಸ್ ಅಲ್ಲಿ ಇದೆ. 1 ಟೋಟಲ್ ಇಸ್ 2. ದಿಸ್ ಟೋಟಲ್ ಇಸ್ 2 ohms. 2 ohms in parallel with 8/3. ಸೊ ಟೋಟಲ್ ಎಷ್ಟಾಯ್ತು, ಟೋಟಲ್ ರೆಸಿಸ್ಟೆನ್ಸ್ ಇಸ್ 2 in parallel with 8/3. 8/3 into 2 ಡಿವೈಡ್ ಬೈ 8/3 plus 2. ಸೊ ಎಷ್ಟಿದೆ, ಆಲ್ಮೋಸ್ಟ್ 16/3 ಅಂತ ಬರುತ್ತೆ. Whole divided by 14/3. So this is 8/7. Final answer is 8/7 ohms. Option D is the correct answer. Option D is the correct answer. So ಇಂಥ ಪ್ರಾಬ್ಲಮ್ಸ್ ನಲ್ಲಿ ಇಮ್ಯಾಜಿನರಿ ಸರ್ಕ್ಯೂಟ್, ಇಮ್ಯಾಜಿನರಿ ಸೆಲ್, ಇಮ್ಯಾಜಿನರಿ ಕರೆಂಟ್ ಫಾರ್ಮುಲಾ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಈ ಟೆಕ್ನಿಕ್ನ ದಯವಿಟ್ಟು ಇಂಥ ಕಾಂಪ್ಲಿಕೇಟೆಡ್ ಸರ್ಕ್ಯೂಟ್ ನಲ್ಲಿ ನೀವು ಅಪ್ಲೈ ಮಾಡ್ಬೋದು. ಸೊ ಒಂದು ಕರೆಂಟ್ ಇದೆ ಅನ್ಕೊಳ್ಳಿ, ಕರೆಂಟ್ ಯಾವ ರೀತಿಯಲ್ಲಿ ಸ್ಪ್ಲಿಟ್ ಆಗ್ತಿದೆ, ಫಸ್ಟ್ ಮತ್ತೆ ಲಾಸ್ಟ್. ಸೊ ಫಸ್ಟ್ ಲಾಸ್ಟ್ ಗೊತ್ತಾದ್ರೆ ಕರೆಕ್ಟ್ ಆಗಿ ಮಧ್ಯದಲ್ಲಿ ಏನ್ ನಡೀತಿದೆ ಒಂದು ಐಡಿಯಾ ಸಿಗುತ್ತೆ. ಫಸ್ಟ್ ಲಾಸ್ಟ್ ಹೆಂಗ್ ಸ್ಪ್ಲಿಟ್ ಆಗ್ತಿದೆ ಗೊತ್ತಾದ್ರೆ ಮಧ್ಯದಲ್ಲಿ ಏನ್ ನಡೀತಿದೆ. ಕೆಲವೊಮ್ಮೆ ಕರೆಂಟ್ ಪಾಸ್ ಆಗಲ್ಲ, ಯಾಕಂದ್ರೆ ಸೇಮ್ ಕರೆಂಟ್ ಎಷ್ಟು ಶುರುವಾಯ್ತೋ ಅದು ಎಂಡ್ ಆಗ್ತಿದೆ. ಸೊ ಮಧ್ಯದಲ್ಲಿ ಕೆಲವೊಮ್ಮೆ ಕರೆಂಟ್ ಪಾಸ್ ಆಗಲ್ಲ. ಸೊ ಆ ರೆಸಿಸ್ಟೆನ್ಸ್ ನೀವು ಇನ್ಕ್ಲೂಡೇ ಮಾಡಬೇಕಾಗಿಲ್ಲ, ಆ ರೀತಿಯಲ್ಲಿ ಮಾಡ್ಬೋದು. ಸೊ ದಿಸ್ ಪ್ಲೀಸ್ ಟೇಕ್ ದಿಸ್ ಮೆಥಡ್ ಆಫ್ ಇಮ್ಯಾಜಿನರಿ ಸೆಲ್ ಅಂಡ್ ಕರೆಂಟ್. ಸೊ ನಿಮಗೆ ತುಂಬಾ ಅನುಕೂಲ ಆಗುತ್ತೆ. ಈ ಮೆಥಡ್ನ ಇನ್ನ ಟ್ರೈ ಮಾಡಿ ನೋಡಿ, ಇನ್ನ ಕಾಂಪ್ಲಿಕೇಟೆಡ್ ಸರ್ಕ್ಯೂಟ್ಸ್ ತಗೊಂಡು ಈ ಮೆಥಡ್ನ ಟ್ರೈ ಮಾಡಿ, ಕರೆಕ್ಟ್ ಆಗಿ ಬರುತ್ತೆ. ಆಲ್ರೈಟ್. ಸೊ ದಿಸ್ ಇಸ್ ಸಮ್ವೇರ್ ಅಗೇನ್ ಬಿಟ್ವೀನ್ ಆವರೇಜ್ ಅಂಡ್ ಡಿಫಿಕಲ್ಟ್. ಸೊ ಈ ಮೆಥಡ್ ಗೊತ್ತಿದ್ರೆ ಈಸಿಯಾಗಿ ಮಾಡಬಹುದು. ಆಲ್ರೈಟ್. ನೆಕ್ಸ್ಟ್ ಕ್ವೆಶನ್ ನೋಡಿ. ದಿ ಕರೆಂಟ್ ಥ್ರೂ ಅ ಬಲ್ಬ್ ಇಸ್ ಇನ್ಕ್ರೀಸ್ ಬೈ 1%, ಅಸ್ಯೂಮಿಂಗ್ ದಟ್ ದಿ ರೆಸಿಸ್ಟೆಂಟ್ ಇಸ್ ಕಾನ್ಸ್ಟೆಂಟ್ ಅಂಡ್ ಚೇಂಜ್ ದಿ ಪವರ್ ವಿಲ್ ಬಿ. ನೋಡಿ, ಪವರ್ ಮತ್ತೆ ಕರೆಂಟ್ ಫಾರ್ಮುಲಾ ಬಹಳ ಮುಖ್ಯ ಇಲ್ಲಿ. P is equal to I²/R. R ಚೇಂಜ್ ಆಗ್ತಿಲ್ವಲ್ಲ, ಸಾರಿ, P ಸ್ಕ್ವೇರ್ ಅಲ್ಲ, ಇಟ್ ಈಸ್ P. ಸೊ P is equal to I²R. ಓಕೆ, R ಚೇಂಜ್ ಆಗ್ತಿಲ್ಲ. ಸೊ ಈಗ ರೇಟ್ ಆಫ್ ಚೇಂಜ್ ತಗೊಳ್ಳಿ. ಡೆಲ್ಟಾ P/P is equal to 2 into ಡೆಲ್ಟಾ I/I ಅಲ್ವಾ. ಕರೆಂಟ್ ಎಷ್ಟು ಚೇಂಜ್ ಆಗ್ತಿದೆ, ಕರೆಂಟ್ is increased by 1%. 2 into 1%. So the power increases by 2%. Very simple. Current increases by 2%. Option C is the correct answer. Okay.
So when current increases by 1%, power increases by 2%. ವೆರಿ ಈಸಿ. ಇಂಥ ಪ್ರಾಬ್ಲಮ್ಸ್ ನಾವು ಸುಮಾರು ಮಾಡಿದೀವಿ ರೇಟ್ ಆಫ್ ಚೇಂಜ್ ಪ್ರಾಬ್ಲಮ್. ಸೊ ಇನ್ನು ಪ್ರಾಕ್ಟೀಸ್ ಮಾಡಿ ಈಸಿ ಆಗಿಬಿಡುತ್ತೆ. ಆಲ್ ರೈಟ್, ನೆಕ್ಸ್ಟ್ ಕ್ವೆಶನ್ ನೋಡಿ. 2 long parallel wires P and Q are held perpendicular to the plane of a paper at separation 5 meters. If P and Q carries current 2.55 respectively in the same direction, then the magnetic field at a point midway between P and Q. So ಎರಡು ಕಂಬಿಗಳಿದೆ, ಪಿ ಕ್ಯೂ ರಾಡ್, ಕರೆಂಟ್ ಸೇಮ್ ಡೈರೆಕ್ಷನ್ ಇದೆ, ಮಧ್ಯದಲ್ಲಿ ಎಷ್ಟಿರುತ್ತೆ ನೆಟ್ ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ಇದರಲ್ಲಿ ಫಸ್ಟ್ ಎರಡು ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ನ ಅಸ್ಯೂಮ್ ಮಾಡಿ, ಪಿ ಇದೆ ಮತ್ತೆ ಇನ್ನೊಂದು ಕ್ಯೂ. ಓಕೆ, ಹಿಯರ್ ಆಲ್ಸೋ ಕರೆಂಟ್ ಸೇಮ್ ಡೈರೆಕ್ಷನ್. ಪಿ ಎಲ್ಲಿ ಎಷ್ಟಿದೆ ಕರೆಂಟು 2.5 ಆಂಪಿಯರ್ಸ್, ಆಮೇಲೆ ಇದರಲ್ಲಿ 5 ಆಂಪಿಯರ್, 2.55. ಸೊ ಮತ್ತೆ ನಮಗೆ ವ್ಯಾಲ್ಯೂ ಎಲ್ಲಿ ಸಿರಬೇಕು, ವೇರ್ ಡು ವಿ ವಾಂಟ್ ದಿ ವ್ಯಾಲ್ಯೂ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್? ವಿ ವಾಂಟ್ ಎಕ್ಸಾಕ್ಟ್ಲಿ ಇನ್ ದಿ ಮಿಡ್ ಪಾಯಿಂಟ್. ಇಲ್ಲಿ ಎಷ್ಟಿರುತ್ತೆ ವ್ಯಾಲ್ಯೂ, ವಾಟ್ ಇಸ್ ದಿ ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ದಿಸ್ ಪಾಯಿಂಟ್? ಸೊ ಇದಕ್ಕೆ ಏನು ಮಾಡಬೇಕು, ಪ್ರತಿಯೊಂದು ವೈರಿಂದ ಎಷ್ಟಿದೆ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಕಂಡುಹಿಡಿಬೇಕು. ಸೊ ಪಿ ಇಂದ ಮ್ಯಾಗ್ನೆಟಿಕ್ ಫೀಲ್ಡ್ ಎಷ್ಟಿರುತ್ತೆ, ಬಿ ಪಿ ಕ್ಯಾನ್ ಬಿ ಗಿವನ್ ಆಸ್ ಮ್ಯೂ ನಾಟ್ ಐ ಡಿವೈಡೆಡ್ ಬೈ ಐ ಪಿ ಡಿವೈಡೆಡ್ ಬೈ 2πr. ಸೊ ಆರ್ ಎಷ್ಟಿದೆ, ಟೋಟಲ್ ಡಿಸ್ಟೆನ್ಸ್ ಎಷ್ಟಿದೆ, ಇಟ್ ಈಸ್ ಗಿವನ್ ಬೈ 5 meters. ಟೋಟಲ್ ಡಿಸ್ಟೆನ್ಸ್ ಇಸ್ 5, ಸೊ ಅರ್ಧ ನಿಮಗೆ ಗೆಸ್ ಮಾಡ್ಬೋದು 2.5 ಅಂತ. ಆಲ್ ರೈಟ್, ಸೊ ಕರೆಂಟ್ ಐ ಪಿ ಇಸ್ 2.5, ಮ್ಯೂ ನಾಟ್ ಇಂಟು 2.5 divided by 2π into r is also 2.5. So 2.5 cut, it is mu naught by 2π. All right, direction ಬಗ್ಗೆ ನಾನು ಹೇಳ್ತೀನಿ, ಫಸ್ಟ್ ವ್ಯಾಲ್ಯೂಸ್ ನೋಡೋಣ. ಮತ್ತೆ ಬಿ ಕ್ಯೂ ಇಸ್ ಈಕ್ವಲ್ ಟು ಮ್ಯೂ ನಾಟ್ ಐ ಕ್ಯೂ ಡಿವೈಡೆಡ್ ಬೈ 2πr. ಸೊ ಇಟ್ ಈಸ್ ಮ್ಯೂ ನಾಟ್ ಡಿವೈಡ್ ಬೈ ಐ ಕ್ಯೂ ಎಷ್ಟಿದೆ 5 ಇದೆ, ಡಿವೈಡೆಡ್ ಬೈ 2π ಇಂಟು ಆರ್ ವಿಚ್ ಇಸ್ ಅಗೇನ್ 2.5. ಸೊ ಒಂದು 2 ಇದೆ, 2 ಕ್ಯಾನ್ಸಲ್, ಸೊ ಹಿಯರ್ ಇಟ್ ಇಸ್ ಮ್ಯೂ ನಾಟ್ ಬೈ ಪೈ. ಈಗ ಡೈರೆಕ್ಷನ್ ನೋಡಿ, ಪಿ ಇಂದ ಡೈರೆಕ್ಷನ್ ರೈಟ್ ಹ್ಯಾಂಡ್ ಥಂಬ್ ರೂಲ್ ಯೂಸ್ ಮಾಡಿ. ಪಿ ಡೈರೆಕ್ಷನ್ ಹೆಂಗಿರುತ್ತೆ, ಡೌನ್ವರ್ಡ್ ಇರುತ್ತೆ. ಓಕೆ, ಡೌನ್ವರ್ಡ್. ಆ್ಯಂಡ್ ಕ್ಯೂದ ಡೈರೆಕ್ಷನ್ ಹೆಂಗಿರುತ್ತೆ, ಅಪ್ವರ್ಡ್ ಇರುತ್ತೆ. ಸೊ ಪಿದು ಡೌನ್ವರ್ಡ್ ಇರುತ್ತೆ, ಆಮೇಲೆ ಇದ್ರದ್ದು ಅಪ್ವರ್ಡ್ ಇರುತ್ತೆ. ಸೊ ಡೌನ್ವರ್ಡ್ ನೆಗೆಟಿವ್ ಅಂತ ತಗೊಳ್ಳೋಣ, ಡೌನ್ವರ್ಡ್ ಡೈರೆಕ್ಷನ್ ನೆಗೆಟಿವ್ ತಗೊಳ್ಳೋಣ. ಸೊ ಲೆಟ್ ಅಸ್ ಟೇಕ್ ಇಟ್ ಆಸ್ ನೆಗೆಟಿವ್ ಆ್ಯಂಡ್ ಲೆಟ್ ಅಸ್ ಟೇಕ್ ದಿಸ್ ಆಸ್ ಪಾಸಿಟಿವ್. All right, now the net total magnetic field is BP plus BQ, which is minus mu naught by 2π plus mu naught by 2π, which is equal to plus mu naught by 2π. This is the correct answer, plus mu naught by 2π, option C. All right, ಮತ್ತೆ ಒಂದು ಈಸಿ ಕ್ವೆಶನ್, ಯಾಕೆಂದರೆ ನಾನು ಆಲ್ರೆಡಿ ಕೆಲವೊಂದು ಸಲ ಇದೇ ಥರ ಪ್ರಾಬ್ಲಮ್ ರಿಪೀಟ್ ಆಗಿದೆ ಪ್ಯಾರಲಲ್ ಕಂಡಕ್ಟರ್ಸ್ದು. ಸೊ ಪ್ಯಾರಲ್ ಕಂಡಕ್ಟರ್ಸ್ ಕಾನ್ಸೆಪ್ಟ್ ಬಹಳ ಮುಖ್ಯ ಮಕ್ಕಳೇ, ಪ್ಲೀಸ್ ರಿಪೀಟ್ ಮಾಡ್ತಾ ಇರಿ ಇಂಥ ಪ್ರಾಬ್ಲಮ್ಸು ಪ್ರಾಕ್ಟೀಸ್ ಮಾಡೋದು. ಸೊ ನಿಮಗೆ ಈ ಥರ ಪ್ರಾಬ್ಲಮ್ಸ್ ಎಲ್ಲ ಬಂದರೆ ತುಂಬ ಈಸಿ ಆಗಿರುತ್ತೆ. ಸೊ ಐ ಆಮ್ ಕನ್ಸಿಡರಿಂಗ್ ದಿಸ್ ಆಸ್ ಈಸಿ ಬಿಕಾಸ್ ಸುಮಾರು ಸಲ ನಾವು ಮಾಡಿದೀವಿ. ಸೊ ಇದರಲ್ಲಿ ಏನು ತೊಂದರೆ ಬರೋಕ್ಕೆ ಚಾನ್ಸ್ ಇಲ್ಲ. ಈಸಿ ಫಾರ್ಮುಲಾ ಇದೆ, ಮ್ಯೂ ನಾಟ್ ಐ ಬೈ 2πr, ಆಮೇಲೆ ಸಿಗುತ್ತೆ ಕರೆಕ್ಟಾಗಿ. ಓಕೆ, ನೆಕ್ಸ್ಟ್ ಕ್ವೆಶನ್ ನೋಡಿ. A straight section PQ of circuit lies along x-axis. Okay, circuit PQ lies along the x-axis. This is the x-axis. From minus a by 2 to plus a by 2. So obviously origin ಬರ್ತದೆ centrally. Carrying steady current I. The magnetic field due to the section at a point plus a. What is the magnetic field here? At this point, x is equal to a by 2, x is equal to minus a by 2, x is equal to 0. So what is the magnetic field here? So ನಮ್ಮೆಲ್ಲರಿಗೂ ಗೊತ್ತು ಮ್ಯಾಗ್ನೆಟಿಕ್ ಫೀಲ್ಡ್ ಒಂದು ಸರ್ಕ್ಯೂಟ್ ಸ್ಟ್ರೇಟ್ ಕಂಡಕ್ಟರ್ ಹೆಂಗಿರುತ್ತೆ, ಅದ್ರ ಸುತ್ತ ಇರುತ್ತೆ. ಓಕೆ, ಅರೌಂಡ್ ಇಟ್ ಆಕ್ಸೆಸ್ ಅಲ್ಲೇ ಯಾವ ಮ್ಯಾಗ್ನೆಟಿಕ್ ಫೀಲ್ಡ್ ಇರಲ್ಲ. ಸೊ ದಟ್ ಈಸ್ ವೈ ದಿ ಕರೆಕ್ಟ್ ಆನ್ಸರ್ ಹಿಯರ್ ಇಸ್ 0. ದಿ ಮ್ಯಾಗ್ನೆಟಿಕ್ ಫೀಲ್ಡ್ ಆನ್ ದಿ ಆಕ್ಸೆಸ್, ಸೇಮ್ ಆಕ್ಸಿಸ್, ಅದೇ ಆಕ್ಸಿಸ್ ಅಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ 0 ಆಗಿರುತ್ತೆ. ಇಟ್ ಇಸ್ 0. ವೆರಿ ಸಿಂಪಲ್ ಪ್ರಾಬ್ಲಮ್, ಜಸ್ಟ್ ಲಾಜಿಕ್ ಅಪ್ಲೈ ಮಾಡಬೇಕು, ಕರೆಕ್ಟ್ ಆಗಿ ಬಂದ್ಬಿಡುತ್ತೆ. ಆಲ್ ರೈಟ್, ನೆಕ್ಸ್ಟ್ ಕ್ವೆಶನ್ ನೋಡಿ. ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್ ಆಕ್ಟ್ಸ್ ಆಸ್ ಅಟ್ ರೈಟ್ ಆಂಗಲ್ಸ್ ಇನ್ ದಿ ಡೈರೆಕ್ಷನ್ ಆಫ್ ಮೋಷನ್ ಆಫ್ ಎನ್ ಎಲೆಕ್ಟ್ರಾನ್. ಆಸ್ ಅ ರಿಸಲ್ಟ್, ಎಲೆಕ್ಟ್ರಾನ್ ಮೂವ್ಸ್ ಇನ್ ಸರ್ಕ್ಯುಲರ್ ಪಾತ್ ಆಫ್ ರೇಡಿಯಸ್ 2 cm. The speed of the electron is doubled, then the radius of the circular path will be. Again, ಇದರಲ್ಲಿ ಮೇನ್ ಫಾರ್ಮುಲಾ ಯಾವ ಯೂಸ್ ಮಾಡ್ತಿರೋದು,
mv square by r is equal to qvb. vv cancel, so r is equal to mv by qb. ಅಂದ್ರೆ ಅರ್ಥ ಏನು, ರೇಡಿಯಸ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ವೆಲಾಸಿಟಿ. ವೆಲಾಸಿಟಿ ಎಷ್ಟು ಇನ್ಕ್ರೀಸ್ ಆಗುತ್ತೋ ರೇಡಿಯಸ್ ಅಷ್ಟು ಇನ್ಕ್ರೀಸ್ ಆಗುತ್ತೆ. ವೆಲಾಸಿಟಿಗೆ ಏನಾಗ್ತಿದೆ, ಡಬಲ್ ಆಗ್ತಿದೆ. ಸೊ ರೇಡಿಯಸ್, ನಮ್ಮ ರೇಡಿಯಸ್ಗೆ ಏನಾಗುತ್ತೆ, ಡಬಲ್ ಆಗುತ್ತೆ. 4 centimeter ಇಸ್ ದಿ ಕರೆಕ್ಟ್ ಆನ್ಸರ್. ಅಗೇನ್ ಅ ವೆರಿ ಸಿಂಪಲ್ ಪ್ರಾಬ್ಲಮ್. ಓಕೆ, ಜಸ್ಟ್ ರೇಡಿಯಸ್ ಮತ್ತೆ ವೆಲಾಸಿಟಿ ರಿಲೇಷನ್ ಗೊತ್ತಿರಬೇಕು, ಹಂಗಿದ್ರೆ ಈಸಿಯಾಗಿ ಮಾಡ್ಬೋದು. ಆಲ್ ರೈಟ್, ನೆಕ್ಸ್ಟ್ ಕ್ವೆಶನ್ ನೋಡಿ. ಅ ಚಾರ್ಜ್ ಮೂವಿಂಗ್ ವಿತ್ ಅ ವೆಲಾಸಿಟಿ ಇನ್ ದಿ ಎಕ್ಸ್ ಡೈರೆಕ್ಷನ್, ಪಾಸಿಟಿವ್ ಎಕ್ಸ್ ಡೈರೆಕ್ಷನ್. Okay, velocity in the positive x direction is subjected to an induction, magnetic induction in the negative direction. Induction, okay, magnetic induction in the negative direction. The charge will remain unaffected, start moving in the yz plane, retard along x, moving along helical path. Again ಮತ್ತೆ ಜಂಪ್ ಮಾಡಬೇಡಿ ಯಾವ ಆನ್ಸರ್ ಅಲ್ಲೂ, ಥಿಂಕ್ ಮಾಡಿ. ಇಂಡಕ್ಷನ್ ಕೇಳ್ತಿದ್ದಾರೆ. ಇಂಡಕ್ಷನ್ ಈ ಡೈರೆಕ್ಷನ್ ಇದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಯಾವ ಡೈರೆಕ್ಷನ್ ಇರುತ್ತೆ, ಲೆನ್ಸ್ ಲಾ. ಸೊ ಲೆನ್ಸ್ ಲಾ ಅಲ್ಲಿ ಏನಿದೆ, ಇಂಡಕ್ಷನ್ ವಿಲ್ ಒಪೋಸ್ ಇಟ್ಸ್ ಓನ್ ಕಾಸ್. ಇಂಡಕ್ಷನ್ ವಿಲ್ ಒಪೋಸ್ ಇಟ್ಸ್ ಓನ್ ಕಾಸ್ ಅಂದ್ರೆ ಕಾಸ್ ಯಾವ ಡೈರೆಕ್ಷನ್ ಇದೆ, ಆಪೋಸಿಟ್ ಟು ದಿ ಇಂಡಕ್ಷನ್. ಸೊ ಆಕ್ಚುಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಯಾವ ಡೈರೆಕ್ಷನ್ ಇದೆ, ಮ್ಯಾಗ್ನೆಟಿಕ್ ಫೀಲ್ಡ್ ಈ ಡೈರೆಕ್ಷನ್ ಇದೆ. ಸೊ ನಮ್ಮ ಮ್ಯಾಗ್ನೆಟಿಕ್ ಫೀಲ್ಡ್ ಮತ್ತೆ ವೆಲಾಸಿಟಿ ಒಂದೇ ಡೈರೆಕ್ಷನ್ ಇದ್ರೆ ಅದು ಆ ಚಾರ್ಜ್ಗೆ ಯಾವ ಎಫೆಕ್ಟು ಇರಲ್ಲ. ಪರ್ಪೆಂಡಿಕ್ಯುಲರ್ ಇಲ್ಲಾಂದ್ರೆ ಯಾವ್ದಾದ್ರು ಆಂಗಲ್ ಅಲ್ಲಿ ಇದ್ರೆ ಎಫೆಕ್ಟ್ ಇರುತ್ತೆ, ಇಲ್ಲಾಂದ್ರೆ ಯಾವ ಎಫೆಕ್ಟು ಇರಲ್ಲ. ಇಫ್ ದೇ ಆರ್ ಸೇಮ್ ಅಲಾಂಗ್ ವಿತ್ ಈಚ್ ಅದರ್ ಇನ್ ದಿ ಸೇಮ್ ಡೈರೆಕ್ಷನ್, ಮ್ಯಾಗ್ನೆಟಿಕ್ ಫೀಲ್ಡ್ ಆ್ಯಂಡ್ ವೆಲಾಸಿಟಿ ಇನ್ ದಿ ಸೇಮ್ ಡೈರೆಕ್ಷನ್, ಇಟ್ ವಿಲ್ ರಿಮೇನ್ ಅನ್ಎಫೆಕ್ಟೆಡ್. ಮತ್ತೆ ಲಾಜಿಕಲ್ ಕ್ವೆಶನ್, ದೀಸ್ ಆರ್ ಆಲ್ ದಿ ಕ್ವೆಶನ್ ಇನ್ ವಿಚ್ ಪೀಪಲ್ ಟೆನ್ ಟು ಮೇಕ್ ಸಿಲ್ಲಿ ಮಿಸ್ಟೇಕ್ಸ್. ಸೊ ಅಂತ ಮಿಸ್ಟೇಕ್ಸ್ ಯಾವ ಮಾಡಬೇಡಿ, ಡೈರೆಕ್ಟ್ ಆನ್ಸರಲ್ಲಿ ಜಂಪ್ ಮಾಡಬೇಡಿ, ಥಿಂಕ್ ಮಾಡಿ. ರೀಡ್ ದಿ ಕ್ವೆಶನ್ ವೆರಿ ಕೇರ್ಫುಲಿ. ದೇ ಹ್ಯಾವ್ ಗಿವನ್ ಇಂಡಕ್ಷನ್, ನಾಟ್ ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ಇಂಡಕ್ಷನ್ ಇದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಯಾವ ಡೈರೆಕ್ಷನ್ ಇದೆ, ಸೊ ಲೆನ್ಸ್ ಲಾ ಇಂದ ಆ ಥರ ಕನೆಕ್ಟ್ ಮಾಡಿ ಆ ಕಾನ್ಸೆಪ್ಟ್ ಫ್ಲೋ ಇಂದ ನಾವು ಕರೆಕ್ಟಾಗಿ ಆನ್ಸರಲ್ಲಿ ರೀಚ್ ಆಗಬೇಕು. ಓಕೆ, ಸೊ ದಿಸ್ ಆಲ್ಸೋ ಆಕ್ಚುಲಿ ಈಸಿ, ಬಟ್ ಸ್ವಲ್ಪ ಯೋಚನೆ ಮಾಡಬೇಕು. ನೆಕ್ಸ್ಟ್ ಕ್ವೆಶನ್ ನೋಡಿ. ಅಬೌವ್ ಕ್ಯೂರಿ ಟೆಂಪರೇಚರ್, ವೆರಿ ಸಿಂಪಲ್. ಕ್ಯೂರಿ ಟೆಂಪರೇಚರ್ ದಾಟಿದ್ರೆ ಏನಾಗುತ್ತೆ, ದಿ ಫೆರ್ರೋ ಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸ್ ವಿಲ್ ಬಿಕಮ್ ಪ್ಯಾರಾಮ್ಯಾಗ್ನೆಟಿಕ್. ಅಬೌವ್ ದಿ ಕ್ಯೂರಿ ಟೆಂಪರೇಚರ್ a ferromagnetic substance will become paramagnetic substance. All right, so this is the answer, very simple answer. So ಇದು ಎಲ್ಲರೂ ಗೊತ್ತಿರುತ್ತೆ, ಮ್ಯಾಕ್ಸಿಮಮ್ ಹುಡುಗರು ಇದು ಕರೆಕ್ಟಾಗಿ ಮಾಡಿರ್ತಾರೆ ನಾನು ಅನ್ಕೋತಿದ್ದೀನಿ. ಭಾಳ ಸಿಂಪಲ್ ಇದು. ಕ್ಯೂರಿ ಟೆಂಪರೇಚರ್ ಅಂದರೆ ಭಾಳ ಮುಖ್ಯ. ಕ್ಯೂರಿ ಟೆಂಪರೇಚರಲ್ಲಿ ಏನಾಗುತ್ತೆ, ಫೆರ್ರೋಮ್ಯಾಗ್ನೆಟಿಕ್ ಪ್ಯಾರಾಮ್ಯಾಗ್ನೆಟಿಕ್ ಆಗಿಬಿಡುತ್ತೆ. ಆಲ್ ರೈಟ್, ನೆಕ್ಸ್ಟ್ ಕ್ವೆಶನ್ ನೋಡಿ. ಅ ಮೂವಿಂಗ್ ಕಾಯಿಲ್ ಗ್ಯಾಲ್ವನೋಮೀಟರ್ ಹ್ಯಾಸ್ n ನಂಬರ್ ಆಫ್ ಟರ್ನ್ಸ್ and a coil of effective area A, it carries I, the magnetic field is rated, torque acting on the coil. Again a simple question. Torque the formula ಏನು, torque formula is m cross b. m cross b ಅಂದ್ರೆ mb sin theta or mb. okay, mb, what is m, I into a. okay, I into a. n turns ಇದ್ರೆ, if there are n turns, if n turns in the coil, then torque is given by NIAB, which is option D. Option D is the correct answer. Direct torque of a galvanometer formula ತುಂಬಾ ಈಸಿ, ಡೈರೆಕ್ಟ್ ಆಗಿ ನೀವು ತಗೋಬಹುದು. ಆಲ್ರೈಟ್, ಇದರಲ್ಲಿ ಏನು ಕನ್ಫ್ಯೂಷನ್ ಬೇಕಾಗಿಲ್ಲ. ನೆಕ್ಸ್ಟ್ ಕ್ವೆಶನ್ ನೋಡಿ. 150. ಮೆಟೀರಿಯಲ್ ಸೂಟಬಲ್ ಫಾರ್ ಮೇಕಿಂಗ್ ಎಲೆಕ್ಟ್ರೋಮ್ಯಾಗ್ನೆಟ್ ಶುಡ್ ಹ್ಯಾವ್. ಎಲೆಕ್ಟ್ರೋಮ್ಯಾಗ್ನೆಟ್ಗೆ ಯಾವ ಪ್ರಾಪರ್ಟಿ ಇರಬೇಕು, ಲೋ ರಿಟೆಂಟಿವಿಟಿ, ಅದರಲ್ಲಿ ಮ್ಯಾಗ್ನೆಟಿಸಮ್ ರಿಟೈನ್ ಆಗಬಾರ್ದು. ಲೋ ಕೋಯರ್ಸಿವಿಟಿ. ಓಕೆ, ಲೋ ಕೋಯರ್ಸಿವಿಟಿ ಅಂದ್ರೆ ಡಿಮ್ಯಾಗ್ನೆಟೈಸೇಷನ್ ನ ಜಾಸ್ತಿ ಒಪೋಸ್ ಮಾಡಬಾರ್ದು. ಸೊ ದಿಸ್ ಇಸ್ ದಿ ಕರೆಕ್ಟ್ ಆನ್ಸರ್, ಆಪ್ಷನ್ ಬಿ. ಲೋ ರಿಟೆಂಟಿವಿಟಿ, ಲೋ ಕೋಯರ್ಸಿವಿಟಿ. ಓಕೆ, ಲೋ ರಿಟೆಂಟಿವಿಟಿ, ಲೋ ಕೋಯರ್ಸಿವಿಟಿ. ಸೊ ರಿಟೆಂಟಿವಿಟಿ ಎಷ್ಟು ರಿಟೈನ್ ಆಗುತ್ತೆ, ಕೋಯರ್ಸಿವಿಟಿ ಅಂದ್ರೆ ಮ್ಯಾಗ್ನೆಟೈಸೇಷನ್, ಡಿಮ್ಯಾಗ್ನೆಟೈಸೇಷನ್ ನ ಒಪೋಸ್ ಮಾಡೋದು. ಸೊ ಒಪೋಸ್ ಮಾಡಲ್ಲ. ಕೋಯರ್ಸಿವಿಟಿ ಅಂದ್ರೆ ಈಸಿಯಾಗಿ ಮ್ಯಾಗ್ನೆಟೈಸ್ ಆಗ್ಬೋದು, ಈಸಿಯಾಗಿ ಡಿಮ್ಯಾಗ್ನೆಟೈಸ್ ಆಗ್ಬೋದು. ಸೊ ದಟ್ ಈಸ್ ಕೋಯರ್ಸಿವಿಟಿ. So this again is a very simple answer, direct ಆಗಿ ಆನ್ಸರ್ ಸಿಗುತ್ತೆ. ಸೊ ಪ್ರಾಪರ್ಟೀಸ್ ಆಫ್ ಮೆಟೀರಿಯಲ್, ಮ್ಯಾಗ್ನೆಟಿಕ್ ಪ್ರಾಪರ್ಟೀಸ್ ಎಲ್ಲ ನೀವು ಈಸಿಯಾಗಿ ಓದ್ಬೋದು, ಜಸ್ಟ್ ಒಂದ್ಸಲ ಓದಿದ್ರೆ ಕರೆಕ್ಟಾಗಿ ಬಂದ್ಬಿಡುತ್ತೆ. ಓಕೆ, ಅಗೇನ್ ಅನ್ ಈಸಿ ಕ್ವೆಶನ್.